ಸಂಗ್ರಾಂಪುರ್ ಹೆಸರಿನ ಒಂದು ಊರಿತ್ತು. ಸಂಗ್ರಾಂಪುರದಲ್ಲಿ ಇಬ್ರು ಅಜ್ಜಿಯಂದ್ರು ತಾರಾ ಮತ್ತು ಸಿತಾರಾ ಇರ್ತಾ ಇದ್ರು. ಇಡೀ ಸಂಗ್ರಾಂಪುರದಲ್ಲಿ ಅವರಿಬ್ರು ಹೆಸರುವಾಸಿ ಆಗಿದ್ರು. ನೀನ್ ನಿನ್ನೆ ಕೊಟ್ಟಿರೋ ಮೀನ್ಗಳಲ್ಲಿ ಸ್ವಾದನೇ ಇರ್ಲಿಲ್ಲ. ಅನ್ಸ್ತಾ ಇದೆ ನನ್ ಭಯ ಈ ಬಜಾರಲ್ಲಿ ಕಡಿಮೆ ಆಗ್ತಾ ಇದೆ ಅಂತ. ಇಲ್ಲ ತಾರಾ ಅವ್ರೆ, ನಿಮ್ಮನ್ನ ನೋಡಿದ್ರೆ ಈ ಇಡೀ ಬಾಜಾರೇ ತುಂಬಾ ಹೆದರುತ್ತೆ. ನಿಮ್ಗಿನ್ನ ಮೊದ್ಲು ಸಿತಾರಾ ಅವ್ರು ಬಂದು ಒಳ್ಳೊಳ್ಳೆ ಮೀನನ್ನ ತಗೊಂಡು ಹೋಗಿದ್ದಾರೆ. ಆ ಸಿತಾರಾನ ಏನಾದ್ರೂ ಮಾಡ್ಲೇಬೇಕಾಗುತ್ತೆ. ಯಾವಾಗ್ಲೂ ನನ್ಕಿಂತ ಮುಂಚೆ ಚೆನ್ನಾಗಿ ಮಲಾಯನ ತಿಂತಾನೆ ಇರ್ತಾಳೆ. ಅದಲ್ಲ ಮೀನು. ಸುಮ್ನೇರು, ಬೇರೆ ಎಲ್ಲಿಂದಾದ್ರೂ ಮೀನ್ನ ತಂದ್ಕೊಡು. ಅಹ್, ತಾರಾ ಮತ್ತು ಸಿತಾರಾ ಎಷ್ಟು ಜಗಳಾಡ್ತಿದ್ರು ಅಂದ್ರೆ ಅವ್ರು ಹೇಳೋಷ್ಟ್ರಲ್ಲಿ ಅವ್ರಿಗೆ ಏನ್ ಬೇಕಾದನ್ನ ತಂದ್ಕೊಡ್ತಾ ಇದ್ರು. ತಟ್ಟಂತ ತಂದ್ಕೊಡ್ತಿದ್ರು. ಅಷ್ಟ್ರಲ್ಲಿ ಅಲ್ಲಿ ಲಕ್ಕನ್ ಓಡ್ಕೊಂಡು ಬಂದು ತಾರಾ ಹತ್ರ ಹೀಗ್ ಹೇಳ್ತಾನೆ, ಅಜ್ಜಿ ಅಜ್ಜಿ ಅಜ್ಜಿ, ಆ ಗದ್ದೆಯಲ್ಲಿ ನಮ್ಮ ಟ್ರ್ಯಾಕ್ಟರ್ ಹೂತ್ಕೊಂಡಿದೆ. ಅದನ್ನ ನೀವು ಎತ್ಕೊಟ್ರೆ ನಿಮಗೆ ಒಳ್ಳೇದೇ ಆಗುತ್ತೆ. ಅಜ್ಜಿ ಯಾರನ್ನ ಕರಿತಿದ್ಯಾ? ಕಾಲ್ ಮೀ ತಾರಾ ಓನ್ಲಿ. ಮತ್ತೆ ನೀನೇನ್ ಹೇಳ್ದೆ? ಒಳ್ಳೇದು ಅಜ್ಜಿ, ನಿಮ್ಗೆ ಒಳ್ಳೇದಾಗುತ್ತೆ. ಲಕ್ಕನ್ನ ಮಾತುಗಳನ್ನು ಕೇಳಿ ತಾರಾ ಅಲ್ಲಿಗೆ ಬಂದ್ಬಿಟ್ಲು ಮತ್ತು ಗದ್ದೆಯಲ್ಲಿ ಟ್ರ್ಯಾಕ್ಟರ್ ಇದ್ದದನ್ನು ನೋಡಿ, ಇದೊಂದ್ ಚಿಕ್ಕ ವಿಷಯ ಅಷ್ಟೇ, ಎಲ್ರು ಒಂದ್ ಸ್ವಲ್ಪ ಆ ಕಡೆ ಹೋಗಿ ನಾನ್ ನೋಡ್ಕೋತೀನಿ. ತಾರಾ ಗದ್ದೆ ಒಳಗಡೆ ಹೋಗ್ಬಿಟ್ಲು ಮತ್ತು ಟ್ರ್ಯಾಕ್ಟರ್ ಗದ್ದೆ ಒಳಗಡೆ ಇದ್ದದನ್ನು ನೋಡಿ ತಾರಾ ಕೈ ಹಾಕಿದ ತಕ್ಷಣ ಆ ಗದ್ದೆಯಲ್ಲಿದ್ದ ಟ್ರ್ಯಾಕ್ಟರ್ ಹೊರಗಡೆ ಬಂದ್ಬಿಡ್ತು. ಆಶ್ಚರ್ಯ, ಈ ಮುದುಕಿಯಲ್ಲಿ ಇಷ್ಟೊಂದು ಶಕ್ತಿ ಹೇಗ್ ಬಂತು? ನಾನು ಇದೀನಿ 24 ವರ್ಷದವನು, ಆದ್ರೆ ಸೊಂಟ ಈಗ್ಲೂ ನೋವ್ತಾ ಇದೆ, ಕೂದ್ಲು ಉದುರ್ತಾ ಇದೆ, ಹೈಟು ಕಮ್ಮಿ ಇದೀನಿ. ತಾರಾ ಮಾಡಿರೋ ಕೆಲ್ಸವನ್ನು ನೋಡಿ ಎಲ್ರು ಬೆಚ್ಚಿಬಿದ್ರು. ಅಷ್ಟ್ರಲ್ಲಿ ಅಲ್ಲಿ ಸಿತಾರಾ ಬಂದ್ಬಿಟ್ಲು ಮತ್ತೆ ಹೇಳಿದ್ಲು, ಹಾ ಇದೇನ್ ದೊಡ್ಡ ವಿಷಯನಾ? ಇದನ್ನ ಸುಲಭವಾಗಿ ಮಾಡ್ತೀನಿ. ಗದ್ದೆ ಒಳಗಡೆ ಕೂಡ ಹೋಗ್ದೆ ನನ್ ಟ್ರ್ಯಾಕ್ಟರ್ನ ಹೊರಗ್ ತರ್ತಾ ಇದ್ದೆ. ದೊಡ್ಡದಾಗ್ ಬಂದ್ಬಿಟ್ಲು ಟ್ರ್ಯಾಕ್ಟರ್ ತೆಗಿಯೋಳು. ಮತ್ತೆ ನೀರ್ ತೆಗಿಯಕ್ಕೇನೋ ನಿನ್ ಕೈ ಬೆನ್ನು ನೋವಾಗ್ತಿದೆ ಅಂತ ಹೇಳ್ತಾ ಇದ್ದೆ. ಅಷ್ಟಿದು ಟ್ರ್ಯಾಕ್ಟರ್ನ ನೀನ್ ಹೇಗ್ ಹೊರಗ್ ತೆಗಿತೀಯ? ನಾನೀಗ ಚಿಕ್ಕ ಕೆಲ್ಸಗಳನ್ನೆಲ್ಲ ಮಾಡಿ ನನ್ ಟೈಮ್ ವೇಸ್ಟ್ ಮಾಡಲ್ಲ. ನಾನ್ ದೊಡ್ಡ ಕೆಲ್ಸಗಳನ್ನೇ ಮಾಡೋದು. ಸಿತಾರಾ ಇಷ್ಟು ಹೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ ಮತ್ತು ತಾರಾ ಸಿಟ್ ಮಾಡ್ಕೊಂಡು ಹೀಗೆ ಹೇಳ್ತಾಳೆ, ಸಾಕು, ತುಂಬಾನೇ ಆಯ್ತು. ಇವಳು ನನ್ನ ಹತ್ರ ಯಾಕೆಷ್ಟು ಕೋಪ ಮಾಡ್ಕೋತಾಳೆ ಅಂತ ಗೊತ್ತಿಲ್ಲ. ಆದ್ರೆ ಇವಾಗ ನಾನು ಆಟಕ್ಕೆ ಇಳಿತೀನಿ. ತಾರಾ ಅಲ್ಲಿಂದ ತನ್ನ ಮನೆಗೆ ಹೊರಟ್ಬಿಡ್ತಾಳೆ ಮತ್ತು ಫ್ರೆಶ್ ಆಗಿರೋ ಮೀನ್ನ ಅಡಿಗೆ ಮಾಡ್ತಾಳೆ. ಇವತ್ ನಾನು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಫ್ರೆಶ್ ಮೀನುಗಳು. ಫಿಶ್ ಕರಿ ಮಾಡಿ ತುಫಾನಿ ಫಿಶ್ ನ ಮಾಡ್ತೀನಿ. ಒಂದ್ ಕೆಲ್ಸ ಮಾಡ್ತೀನಿ, ಇವತ್ತು ನಾನು ತಂದೂರಿ ಫಿಶ್ ನ ಮಾಡ್ತೀನಿ. ನಾಳೆ ಕರಿ ಫಿಶ್ ಅಥವಾ ಫಿಶ್ ಫ್ರೈ ಮಾಡ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ತಾರಾ ತನ್ನ ಮನೆಯಲ್ಲಿ ತುಂಬಾ ಚೆನ್ನಾಗಿ ತಂದೂರಿ ಫಿಶ್ ನ ಮಾಡ್ತಾಳೆ. ಅದರ ಸುಗಂಧ ಇಡೀ ಊರಲ್ಲಿ ಹರಡಿರುತ್ತೆ ಮತ್ತು ಸಿತಾರಾ ಮನೆಗೂ ಹೋಗುತ್ತೆ. ವಾವ್, ಎಷ್ಟ್ ಚೆನ್ನಾಗಿದೆ ಅಲ್ವಾ? ಊರಲ್ಲಿ ಯಾರೋ ಮೀನ್ ಮಾಡ್ತಾ ಇದ್ದಾರೆ. ಈ ಮೀನನ್ನ ನಾನೇನಾದ್ರೂ ತಿಂದಿಲ್ಲ ಅಂದ್ರೆ ನನ್ನ ಹೆಸರು ಸಿತಾರಾನೇ ಅಲ್ಲ. ಮೀನು ಅಯ್ಯೋ ವಾವ್, ಇದು ಅಂತೂ ತಂದೂರಿ ಮೀನು. ಆದ್ರೆ ಈ ಪರಿಮಳ ಎಲ್ಲಿಂದ ಬರ್ತಾ ಇದೆ? ಅಯ್ಯೋ, ಇದು ತಾರಾ ಮನೆಯಿಂದ ಬರ್ತಾ ಇದೆ. ಆ ಅಜ್ಜಿಗೆ ಇವಾಗ್ಲೇ ನನ್ ಪಾಠ ಕಲ್ಸ್ಬೇಕಾಗುತ್ತೆ. ತುಂಬಾನೇ ಖುಷಿ ಆಗುತ್ತೆ. ಇವಾಗ ನೋಡಿ ನಾನು ಏನ್ ಮಾಡ್ತೀನಿ ಅಂತ. ತಾರಾ ಅಕ್ಕ ಅವ್ರೆ, ನಿಮ್ಮ ಚಿನ್ನದ ಮಂಗಲ್ಸೂತ್ರ ನೆಲದಲ್ಲಿ ಬಿದ್ದಿದೆ. ಅಯ್ಯೋ, ಇಲ್ಲಿ ಚಿನ್ನದ ಬಳೆಗಳು ಕೂಡ ಬಿದ್ದಿದೆ. ಏನಂದೆ? ಚಿನ್ನದ ಬಳೆಗಳು, ಮಂಗಲ್ಸೂತ್ರ? ಅದೆಲ್ಲ ನಂದೇ. ಒಂದ್ ನಿಮಿಷ ಬಂದೆ. ನನ್ ಕೆಲ್ಸ ಆಯ್ತಲ್ವಾ, ಇವಾಗ ಮಜಾ ಬರುತ್ತೆ. ತಾರಾ ಹೊರಗ್ ಬಂದ ತಕ್ಷಣ ಸಿತಾರಾ ತನ್ನನ್ ತಾನೇ ತುಂಬಾ ಚಿಕ್ಕದಾಗಿ ಮಾಡ್ತಾಳೆ ಮತ್ತು ತಾರಾಳ ಕಿಟಕಿಯಿಂದ ಒಳಗಡೆ ಹೋಗ್ತಾಳೆ. ಇದು ಒಳ್ಳೆ ವಿಷಯ ಆಯ್ತು, ನನ್ ಶಕ್ತಿ ನನ್ನ ಹತ್ರ ಇದೆ. ಮತ್ತು ಎಲ್ಲ ತಂದೂರಿ ಮೀನ್ಗಳನ್ನ ತಿನ್ಬಿಟ್ಲು. ಎಲ್ಲ ತಿಂದು ಹೊಟ್ಟೆ ತುಂಬದ್ಮೇಲೆ ಸಿತಾರಾ ತಾರಾಳ ಬೆಡ್ ಮೇಲೆ ಮಲಗ್ ಬಿಡ್ತಾಳೆ. ವಾವ್, ಅದ್ಭುತ. ಇದೇ ಜೀವನನ ನಾನ್ ಬಯಸ್ತಾನೆ ಇದ್ದೆ. ಈ ಸ್ವಾದಕ್ಕೋಸ್ಕರ ನಾನ್ ಭೂಮಿ ಮೇಲೇನೆ ಇದ್ದೀನಿ. ಯಾವ್ದೋ ತಲೆ ಕೆಟ್ಟವನೇ ಇರ್ಬೇಕು ನನ್ ಜೊತೆ ಹೀಗೆಲ್ಲ ಮಾಡೋನು. ಮತ್ತೆ ನಾನು ಕೂಡ ಸುಮ್ನೆ ಆಸೆಯಿಂದ ಹೊರಗ್ ಬಂದೆ. ತಾರಾ ತನ್ನಷ್ಟಕ್ಕೆ ಮಾತ್ನಾಡುತ್ತಾ ತನ್ ಕೋಣೆ ಒಳಗಡೆ ಬಂದ್ಬಿಡ್ತಾಳೆ. ಮತ್ತೆ ಅಲ್ಲಿ ಹೋಗಿ ನೋಡ್ದಾಗ ಸಿತಾರಾ ಎಲ್ಲ ತಂದೂರಿ ಮೀನ್ಗಳನ್ನ ತಿಂದಿದ್ಲು ಮತ್ತು ಬೆಡ್ ಮೇಲೆ ತುಂಬಾ ಆರಾಮಾಗಿ ವಿಶ್ರಾಂತಿ ತಗೋತಿದ್ಲು. ಎಲ್ಲಾ ಕಡೆ ಮೀನ್ಗಳ ಮುಳ್ಳು ಬಿದ್ದಿತ್ತು. ಸಿತಾರಾ, ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ? ನಿನ್ಗೆ ಎಷ್ಟೊಂದ್ ಧೈರ್ಯನಾ? ನಾನ್ ಎಲ್ಲ ತಂದೂರಿ ಮೀನ್ಗಳನ್ನ ನೀನೇ ತಿನ್ಬಿಟ್ಟೆ. ಎಲ್ಲ ಮೀನು ಅಂದ್ರೆ ಇದ್ದಿದ್ದು 4 ಅಲ್ವಾ? ತುಂಬಾನೇ ಚೆನ್ನಾಗಿತ್ತು.
ಸಿತಾರ ಇಷ್ಟು ಹೇಳೊಳಗಡೆ ತಾರಾ ತನ್ನ ಕೈಯಿಂದ ಡೈನಿಂಗ್ ಟೇಬಲ್ನ ತೆಗೆದು ಸಿತಾರ ಮೇಲೆ ಎಸ್ದ್ಬಿಟ್ಲು. ಸಿತಾರ ತನ್ನ ಕಡೆಗೆ ಒಂದು ಹಾರೋ ಡೈನಿಂಗ್ ಟೇಬಲ್ ಬರೋದನ್ನು ನೋಡಿ ತನ್ನ ಶಕ್ತಿಗಳನ್ನ ಉಪಯೋಗಿಸಿ ತನ್ನ ದೇಹವನ್ನು ತುಂಬಾ ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ಲು. ಡೈನಿಂಗ್ ಟೇಬಲ್ ಎಷ್ಟು ಜೋರಾಗಿ ಬರ್ತಾ ಇತ್ತಂದ್ರೆ ತಾರಾಳ ಮನೆಯಲ್ಲಿದ್ದ ಟಿವಿ ಆ ಡೈನಿಂಗ್ ಟೇಬಲ್ ಇಂದ ಹೊಡೆದೋಯ್ತು. ಹೌದಾ, ಇವಾಗ ನಿನ್ಗೆ ಆಟ ಆಡ್ಬೇಕಾ? ಸರಿ, ಜೊತೆಗೆ ಆಟ ಆಡೋಣ. ಇಷ್ಟು ಹೇಳಿ ಸಿತಾರ ಓಡ್ಕೊಂಡು ಮನೆ ಹೊರಗೆ ಬಂದ್ಬಿಡ್ತಾಳೆ ಮತ್ತು ತಾರಾ ಅವಳ ಹಿಂಬಾಲಿಸ್ತಾಳೆ. ಊರ್ ಹೊರಗೆ ಬಂದ ತಕ್ಷಣ ಸಿತಾರ ಅಲ್ಲಿದ್ದ ರಿಕ್ಷಾವನ್ನ ತನ್ನ ಕೈಯಿಂದ ತಗೊಂಡು ಇದನ್ ನೋಡಿ ಊರವರೆಲ್ಲ ತುಂಬಾನೇ ಬೆಚ್ಚ ಬಿದ್ರು. ಆಗ ಸಿತಾರ, ಈಗ ನಿಮ್ ಆಟಗಳೆಲ್ಲ ಮುಗೀತು. ಇವಾಗ ನೀವ್ ನೋಡಿ, ಈ ಊರಲ್ಲಿ ಒಬ್ಳೆ ಸಿಂಹಿನಿ ಇರ್ತಾಳೆ, ಮತ್ತೆ ಅದು ನಾನೇ. ಇಷ್ಟು ಹೇಳಿ ಸಿತಾರ ತನ್ನ ಕೈಯಿಂದ ಎತ್ತಿದ್ದ ರಿಕ್ಷಾವನ್ನ ತಾರಾಳ್ ಕಡೆಗೆ ಎಸಿತಾಳೆ. ಆದ್ರೆ ತಾರಾಳಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ಅವಳು ಹಾರುತ್ತಿದ್ದ ರಿಕ್ಷಾವನ್ನ ಒಂದೇ ಕೈಯಿಂದ ಹಿಡ್ಕೊಂಡು ಮತ್ತು ತುಂಬಾ ಆರಾಮಾಗಿ ಹೀಗೆ ಹೇಳುತ್ತಾಳೆ, ಈ ಮಕ್ಳಾಡೋ ಆಟವನ್ನ ನನ್ನ ಹತ್ರ ಆಡ್ಬೇಡ, ನಿನ್ನನ್ನ ನಾನು. ತಾರಾಳಿಗೆ ತುಂಬಾನೇ ಸಿಟ್ಟು ಬರ್ತಾನೆ ಇತ್ತು. ತಾರಾ ಒಂದು ದೊಡ್ಡದಾಗಿರೋ ಟ್ರ್ಯಾಕ್ಟರ್ನ ಎತ್ಕೊಳ್ತಾನೆ ಇದ್ಲು. ಆಗ ರಾಜನ 2 ಸೈನಿಕರು ನಗಾಡವನ್ನು ಬಾರಿಸುತ್ತಾ ಹೀಗೆ ಹೇಳಕ್ಕೆ ಶುರು ಮಾಡಿದ್ರು. ಕೇಳಿ 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 ಕೇಳಿ, ನಿಮ್ಮಿಬ್ರು ನಿಮ್ ಶಕ್ತಿನ ಆಮೇಲೆ ತೋರಿಸಿ, ಮೊದಲು ನಮ್ಮ ರಾಜರ ಆದೇಶ ಕೇಳಿ. ರಾಜರ ಆದೇಶ ಏನಂದ್ರೆ, ರಾಜ್ಯದಲ್ಲಿ ಒಂದ್ ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ವಯಸ್ಸಿನ ಜನರು, ದೊಡ್ಡವರಾಗಿರ್ಬೋದು, ಚಿಕ್ಕ ಮಕ್ಕಳಾಗ್ಬೋದು, ಮಧ್ಯಮ ವಯಸ್ಕರಾಗ್ಬೋದು, ಭಾಗವಹಿಸಬಹುದಾಗಿದೆ. ಗೆದ್ದವರಿಗೆ ಬಹುಮಾನ ಸಿಗುತ್ತೆ, ಅವರಿಗೆ ಜಮೀನ್ ಸಿಗ್ಬೋದು, ದೊಡ್ಡ ಮನೆ ಸಿಗಬಹುದು, ಅದರಲ್ಲಿ ಚಿನ್ನಾಭರಣ ವಸ್ತುಗಳು ಇರ್ತವೆ. ಕೇಳಿ ಕೇಳಿ ಕೇಳಿ. ಸೈನಿಕರ ಮಾತುಗಳನ್ನು ಕೇಳಿ ತಾರಾ ಟ್ರ್ಯಾಕ್ಟರ್ನ ಕೆಳಗಿಟ್ಲು ಮತ್ತೆ ಹೇಳಕ್ ಶುರು ಮಾಡಿದ್ಲು, ಇದನ್ ಖಂಡಿತವಾಗ್ಲೂ ನಾನೇ ಕೇಳ್ತೀನಿ, ನನ್ನನ್ ಬಿಟ್ಟು ಇಲ್ಲಿ ಬೇರೆ ಯಾರು ಇಲ್ಲ. ಇವಾಗ ಮಜಾ ಬರುತ್ತೆ. ಟ್ರ್ಯಾಕ್ಟರ್ ನಾನ್ ಕೆಳಗಿಟ್ಟೆ ಅಷ್ಟೇ, ಆದ್ರೆ ನಿನ್ಗೆ ಉತ್ತರಗಳನ್ನ ಆ ಪ್ರತಿಯೋಗಿತದಲ್ಲೇ ಕೊಡ್ತೀನಿ. ಊರಿನ ಎಲ್ಲ ಸದಸ್ಯರು, ಮಕ್ಕಳು ಮತ್ತು ದೊಡ್ಡವರು ಆ ಪ್ರತಿಯೋಗಿತದಲ್ಲಿ ಭಾಗವಹಿಸ್ತಿದ್ರು. ಎಲ್ಲಾ ಕಡೆ ಅದರ ಬಗ್ಗೆನೇ ಎಲ್ರು ಮಾತಾಡ್ತಿದ್ರು. ನನಗನ್ಸುತ್ತೆ ಈ ಕಾರ್ಯಕ್ರಮದಲ್ಲಿ ನಾನ್ ಗೆಲ್ತೀನಿ ಅಂತ. ಆದ್ರೆ ಈ ಇಬ್ರು ಮುದುಕಿಯರ್ನ ನಾನ್ ಹೆಂಗ್ ಸೋಲ್ಸೋದು? ನೋಡಿದಿರಲ್ಲ ನೀವು, ವಯಸ್ಸು ಹೆಚ್ಚಾಗಿದ್ರು ಶಕ್ತಿ ಸಾಮರ್ಥ್ಯದಲ್ಲಿ ಸ್ಟ್ರಾಂಗ್ ಇದಾರೆ. ನನ್ನ ಕಣ್ಣಿಗೆ ನಂಬೋದಕ್ಕೆ ಆಗ್ಲಿಲ್ಲ. ಯಾವಾಗ ಆ ಮುದುಕಿ ಒಂದು ಕೈಯಿಂದ ಟ್ರ್ಯಾಕ್ಟರ್ನ ಎತ್ಬಿಟ್ಲು. ಏನೇ ಇರ್ಲಿ, ಇಬ್ರು ಮುದುಕಿಯರ ಕೈಲಿ ಏನೋ ಒಂದು ಚಮತ್ಕಾರ ಇದ್ದೇ ಇದೆ. ಅದರಿಂದಾಗಿ ಇವರು ಇಷ್ಟೊಂದು ಶಕ್ತಿವಂತರು ಅನ್ಸುತ್ತೆ. ತಾರಾ ಮತ್ತು ಸಿತಾರ ಆ ಕಾಂಪಿಟೇಷನ್ಗೆ ರೆಡಿ ಆಗ್ತಾನೆ ಇದ್ರು. ಆ ಕಾಂಪಿಟೇಷನ್ ದಿನ ಹತ್ರ ಬರ್ತಾ ಇತ್ತು. ಎಲ್ರು ಮಕ್ಕಳು ಮತ್ತು ದೊಡ್ಡವರು ಆ ಪ್ರತಿಯೋಗಿತದಲ್ಲಿ ಭಾಗವಹಿಸಲು ನಿಂತಿದ್ರು. ಎಲ್ರು ಅವ್ರವ್ರ ಸ್ಥಾನದಲ್ಲಿ ನಿಂತಿದ್ರು. ತಾರಾ ಮತ್ತು ಸಿತಾರ ಇಬ್ರು ಅಲ್ಲಿದ್ರು. ಇವತ್ತು ಯಾರೇ ಆಗ್ಲಿ ಈ ಓಟದಲ್ಲಿ ಗೆದ್ರೆ ಅವರಿಗೆ 100 ಎಕರೆ ಭೂಮಿ, ದೊಡ್ಡ ಮನೆಯನ್ನ ಕೊಡಲಾಗುತ್ತೆ. ನಾನು 3 ಎಣ್ಸೋದ್ರೊಳಗೆ ಓಡಕ್ ಶುರು ಮಾಡಿ. ಇವಾಗ ನಾನ್ ಏನ್ ಮಾಡ್ತೀನೋ ನೋಡ್ತಾ ಇರಿ. ನನ್ ದೇಹವನ್ನು ಬೆಳೆಸಿ ನಾನು ಒಂದೇ ಹೆಜ್ಜೆಯಲ್ಲಿ ಇಡೀ ಪ್ರತಿಯೋಗಿತವನ್ನು ಗೆಲ್ತೀನಿ. 1 2 3. ಪ್ರತಿಯೋಗಿತ ಹೇಗ್ ಶುರುವಾಯ್ತು, ಆಗ ಆಕಸ್ಮಿಕವಾಗಿ ಮತ್ತೊಂದು ಅಜ್ಜಿ ಎಲ್ರ ಹಿಂದೆ ಬಿಟ್ಟು 4 ಸೆಕೆಂಡಲ್ಲಿ 400 ಮೀಟರ್ ರೇಸ್ನ ಮುಗಿಸಿದ್ಲು. ಎಲ್ಲ ಜನರು ಅವಳನ್ನೇ ನೋಡ್ತಾ ಇದ್ರು. ಎಲ್ರೂ ಆಶ್ಚರ್ಯಗೊಂಡ್ರು, ಆ ಅಜ್ಜಿ ಯಾರಂತ. ತಾರಾ ಸಿತಾರಗಳಿಗೆ ಮಾತೇ ಬರ್ತಾ ಇರ್ಲಿಲ್ಲ. ಅಮ್ಮ ನಾಣೆ, ಇವ್ರೇನು ಮುದುಕಿರಾ ಇಲ್ಲ ಚಿರತೆನಾ? ಚಿರತೆಗಿನ್ನ ವೇಗವಾಗಿದ್ದಾರೆ ಇವರು. ಇಬ್ರು ಮುದುಕಿಯರು ಮೊದ್ಲಿಂದ ಇಲ್ಲೇ ಇದ್ರು, ಈಗ 3ನೇ ಮುದುಕಿ ಎಲ್ಲಿಂದ ಬಂದ್ಲು? ರಾಜ ಮತ್ತು ಪ್ರಜೆಗಳು ಆಶ್ಚರ್ಯದಲ್ಲಿದ್ರು. ಊರಿನ ಮರ್ಯಾದೆ ಕೆಳಗ್ ಬಂದಿತ್ತು. ಇವಳು ನಮ್ ಕಾಂತಾರ ಅಲ್ಲ ಅಲ್ವಾ? ನನಗೆ ತುಂಬಾನೇ ಭಯ ಆಗ್ತಿದೆ. ನನ್ ಮುಖ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ, ನಂಗ್ ಅನ್ಸ್ತಾ ಇದೆ ಅವಳೆ ಅಂತ. ಮತ್ತೆ ಈ ಅಜ್ಜಿ ಹೋಗಿ ರಾಜನ ಹತ್ರ ತನ್ನ ಮುಖನ ತೋರಿಸಿದಾಗ ತಾರಾ ಆಶ್ಚರ್ಯಗೊಂಡು ಬೆಚ್ಚಿ ಬಿದ್ದು ಹೀಗೆ ಹೇಳ್ತಾಳೆ, ಸತ್ಯನಾಶ, ಇವಳು ನಂತರನೇ ಇದ್ದಾಳೆ. ಈ ಭೂಮಿಯ 3ನೇ ಶಕ್ತಿಶಾಲಿ ಅಜ್ಜಿ ಕಾಂತಾರ. ಇನ್ನೊಂದ್ ಕಡೆ ರಾಜರು 100 ಎಕರೆ ಜಮೀನು ಮತ್ತೊಂದು ದೊಡ್ಡದಾಗಿರೋ ಮನೆ ಕಾಂತಾರಳಿಗೆ ಕೊಟ್ಬಿಡ್ತಾರೆ. ಎಲ್ಲ ಕಡೆ ಎಲ್ರೂ ಕಾಂತಾರ ಬಗ್ಗೆನೇ ಮಾತಾಡ್ತಿದ್ರು. ಇವಾಗ ನಾನು ಸಂಗ್ರಾಂಪುರದಲ್ಲೇ ಇರ್ತೀನಿ, ಮತ್ತೆ ನನ್ನ ಜೀವನನ ಇಲ್ಲೇ ಕಳೀತೀನಿ, ಮತ್ತು ಇಲ್ಲೇ ಇದ್ದು ತಾರಾ ಮತ್ತು ಸಿತಾರಳಿಗೆ ತುಂಬಾನೇ ಕಾಟನ ಕೊಟ್ಬಿಡ್ತೀನಿ.
ಕಾಂತಾರ ಊರಿಗೆ ಬಂದ ತಕ್ಷಣನೇ ಸಂಗ್ರಾಂಪುರದಲ್ಲಿ ಎಲ್ರೂ ಅವಳ ಬಗ್ಗೆನೆ ಮಾತಾಡ್ತಿದ್ಲು ಮತ್ತವಳ ಸಾಧನೆ ಬಗ್ಗೆ ಎಲ್ರೂ ಮೆಚ್ಕೋತಿದ್ರು. ಎಲ್ವರ್ಗೂ ಅಂದ್ರೆ ನಮ್ ರಾಜ ಕೂಡ ಕಾಂತಾರಳ ಮನೆಗೆ ಹೋಗಿ ಅವಳ ಜೊತೆ ಮಾತಾಡ್ತಿದ್ರು. ಈಗ ತಾರಾ ಮತ್ತು ಸಿತಾರ ಒಟ್ಟಿಗೆ ಇರ್ತಾ ಇದ್ರು. ನಿನ್ ಜೊತೆ ಇದ್ದಾಗ ಸಮಯ ಹೋಗೋದೇ ನನಗೆ ಗೊತ್ತಾಗೋದಿಲ್ಲ. ಏನನ್ಸುತ್ತೆ ಅಂದ್ರೆ ಇನ್ನೂ ಕತೆಗಳನ್ನ ಕೇಳ್ತಾ 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 ಹೋಗೋಣ ಅಂತ. ಏನ್ ಹೇಳಿ ಮಹಾರಾಜರೇ, ನನ್ ಕತೆಗಳು ಮುಗಿಯೋದೇ ಇಲ್ಲ. ಮತ್ತೆ ನನ್ಗೀಗ ಅನ್ಸ್ತಾ ಇದೆ ನೀವೀಗ ಹೊರಡ್ಬೇಕು ಅಂತ. ಯಾಕಂದ್ರೆ ಊರವರೆಲ್ಲ ನಿಮ್ಮನ್ ಕಾಯ್ತಾ ಇರ್ತಾರೆ ಅಲ್ವಾ, ಅದಕ್ಕೋಸ್ಕರ. ರಾಜ ಹೊರಡ್ತಿದ್ದಂಗೆ ತಾರಾ ಮತ್ತು ಸಿತಾರ ಅಲ್ಲಿಗೆ ಬಂದ್ಬಿಟ್ರು. ತಾರಾಳ ಕೈಯಲ್ಲಿ ಮೆಣಸಿತ್ತು ಮತ್ತು ತನ್ನ ಕೈಯನ್ನ ಹಿಂದೆ ಹಾಕಿ ಕಾಂತಾರಳ ಮನೆ ಒಳಗಡೆ ಹೋಗ್ಬಿಟ್ರು. ಹೇಗಿದ್ಯಾ ಕಾಂತಾರ? ಅವತ್ತು ನಮ್ಮನ್ನ ಪ್ರತಿಯೋಗಿತದಲ್ಲಿ ಹಾರಿಸಿ ತುಂಬಾನೇ ಚೆನ್ನಾಗಿ ಹೆಸರು ಮಾಡಿದ್ಯಾ. ಹೌದಾ? ನೀವೇನಾ ಇಬ್ರು ಅಜ್ಜಿಯಂದಿರು? ಎಷ್ಟೋ ವರ್ಷಗಳಿಂದ ಊರವ್ರಿಗೆಲ್ಲ ಕಾಟ ಕೊಡ್ತಿದ್ದೀರಾ ನೀವೇನಾ ಅವರೆಲ್ಲ? ಹೌದು, ಅದು ನಾವೇ. ಮತ್ತೆ ನೀನ್ ಯಾವತ್ತಿಂದ ಬಂದಿದ್ಯೋ ನಮ್ ಭಯ ಕಡಿಮೆ ಆಗಿದೆ. ಅಷ್ಟ್ರಲ್ಲಿ ಅಲ್ಲಿ ಲಖನ್ ಬಂದ್ಬಿಟ್ಟ ಮತ್ತು ಕಾಂತಾರಳಿಗೆ ತಾನಾಗಿ ಮಾಡಿರೋ ಚಿಕನ್ನ ಬಡಿಸ್ಬಿಡ್ತಾನೆ. ಇದನ್ ನೋಡಿ ತಾರಾ ಮತ್ತು ಸಿತಾರ ಇಬ್ರು ಆಶ್ಚರ್ಯಗೊಳ್ತಾರೆ. ಇಲ್ ತಗೊಳ್ಳಿ ಅಜ್ಜಿ, ನಿಮ್ಗೋಸ್ಕರ ನಾನು ಮಾಡಿರೋ ಚಿಕನ್. ನೀವೆಲ್ಲ ಈ ಊರಲ್ಲಿ ತುಂಬಾ ಫೇಮಸ್ಸು. ವಾವ್ ಮಗನೇ, ನಮ್ಗೋಸ್ಕರ ನೀನು ಇಲ್ವರ್ಗೂ ಏನು ಮಾಡಿಲ್ಲ. ದುಡ್ಡಲ್ಲಿ ಒಂಚೂರು ಕಡಿಮೆ ಮಾಡಿಲ್ಲ, ಮತ್ತಿಲ್ ಬಂದ್ ಇಷ್ಟೊಂದ್ ಮಾಡ್ತಾ ಇದ್ಯಾ? ನನ್ನಿಂದ ನೀವಿಬ್ರು ತುಂಬಾ ಕೆಲಸ ಮಾಡ್ಸಿದೀರಾ. ಚಿಕನ್ ಅಲ್ಲಿ ಮೆಣಸು ಸ್ವಲ್ಪ ಕಡಿಮೆ ಇರುತ್ತೆ, ತಗೋ. ಇಷ್ಟು ಹೇಳಿದ ತಕ್ಷಣವೇ ತಾರಾ ತನ್ನ ಕೈಗಳನ್ನ ಫ್ಯಾನ್ ಕಡೆಗೆ ಮಾಡ್ಬಿಟ್ಲು. ಇದರಿಂದ ಎಲ್ಲ ಮೆಣಸಿನ ಪೌಡರು ಕಾಂತಾರ ಮೇಲೆ ಹೋಗ್ಬೇಕು ಅಂತ. ಆದ್ರೆ ಕಾಂತಾರ ಎಷ್ಟು ಚುರುಕಿದ್ಲಂದ್ರೆ ಬೇಗನೆ ಅಲ್ಲಿಂದ ಮಾಯ ಆಗ್ಬಿಟ್ಲು. ತಾರಾ ಮತ್ತು ಸಿತಾರ ಯಾರಿಗೂ ಗೊತ್ತಾಗ್ಲಿಲ್ಲ ಮತ್ತು ಕಾಂತಾರ ಅವ್ರ ಹಿಂದೆ ಹೋಗ್ಬಿಟ್ಟು ನಿಂತ್ಕೊಂಡ್ಲು. ಈ ಮುದುಕಿ ಎಲ್ಲಿ ಹೋಗ್ಬಿಟ್ಲು? ನಿನ್ ಕೈಯಿಂದ ಒಂದ್ ಕೆಲ್ಸನೂ ಮಾಡಕ್ಕಾಗಲ್ಲ. ಅಯ್ಯೋ, ನಾನ್ ಏನ್ ಮಾಡ್ದೆ? ನಾನ್ ನಮ್ ಪ್ಲಾನ್ ಕರೆಕ್ಟ್ ಆಗಿ ಎಲ್ಲ ಮಾಡಿದೀನಿ. ಮತ್ತೆ ಇದು ವರ್ಕ್ ಆಗಿಲ್ಲ ಅಂದ್ರೆ ನನ್ಗೇನ್ ಮಾಡಕ್ಕಾಗುತ್ತೆ? ನೀವೆಲ್ಲ ನನ್ನನ್ ಹುಡುಕ್ತಾ ಇದ್ದೀರಾ? ನಾನ್ ಇಲ್ಲಿದ್ದೀನಿ. ಸಿತಾರ ಮತ್ತು ತಾರಾ ಇಬ್ರು ಕಾಂತಾರ ಮೇಲೆ ತುಂಬಾನೇ ಕ್ರೋಧಿತವಾಗಿದ್ರು. ಅಷ್ಟ್ರಲ್ಲಿ ಮಹಾರಾಜನ 2 ಸೈನಿಕರು ಮತ್ತು ಮಂತ್ರಿ ಬಂದು ಹೇಳಕ್ ಶುರು ಮಾಡಿದ್ರು. ನಿಮ್ ಮಾತನ್ನ ನಿಲ್ಸಿ. ಇಲ್ಲಿ ಮಹಾರಾಜರು ನಾಪತ್ತೆಯಾಗಿದ್ದಾರೆ. ಅವ್ರನ್ನ ಹುಡ್ಕೋದ್ರಲ್ಲಿ ನಮಗ್ ಸಹಾಯ ಮಾಡಿ. ಏನಂದ್ರಿ ನೀವು? ಸಂಗ್ರಾಂಪುರದ ಮಹಾರಾಜ ಲಾಪತೆ ಆಗಿದಾರ? ಯಾರ ಗೊತ್ತು? ಈ ಪಿಶಾಚಿನಿ ಅವ್ರನ್ನ ತಿಂದಿರ್ಬೇಕು. ಇಲ್ಲೇ ಬರ್ತಾ ಇದ್ರಲ್ವಾ ಅವ್ರು ಯಾವಾಗ್ಲೂ ಇವಳ ಕತೆಗಳನ್ನ ಕೇಳಕ್ಕೆ. ಈ ಮುದ್ಗಿಯ ಮಾತಲ್ಲಿ ಶಕ್ತಿ ಇದೆ. ನೀವೆಲ್ಲ ಹುಚ್ಚರಾಗಿದ್ದೀರೇನು? ನಾನ್ ಏನು ಮಾಡಿಲ್ಲಪ್ಪ ಇದ್ರಲ್ಲಿ. ಆದ್ರೆ ನಾನು ಖಂಡಿತವಾಗ್ಲೂ ಮಹಾರಾಜರ್ನ ಹುಡುಕ್ತೀನಿ. ಇಷ್ಟು ಹೇಳಿ ಕಾಂತಾರ ಒಂಟಿಯಾಗಿ ಕಾಡಿನ ಕಡೆಗೆ ಮಹಾರಾಜರ್ನ ಹುಡುಕೊಂಡು ಹೋಗ್ಬಿಡ್ತಾಳೆ. ಕಾಡಿನಲ್ಲಿ ಡಾಕುಗಳು ಮತ್ತು ಪ್ರಾಣಿಗಳು ಇರ್ತಾ ಇದ್ರು. ಜನರು ಕಾಡಿಗೆ ಹೋಗಕ್ಕೆ ತುಂಬಾನೇ ಭಯ ಬೀಳ್ತಾ ಇದ್ರು. ತಾರಾ ಮತ್ತು ಸಿತಾರ ಕಾಂತಾರಳನ್ನ ಕಾಡಿನ ಕಡೆಗೆ ಹೋಗೋದನ್ನ ನೋಡಿದ್ರು. ನೋಡು, ನಾನು ಹೇಳಿದ್ದೆ ತಾನೆ ಇನ್ಮೇಲೆ ಕಾಂತಾರ ಕಾಡಿಂದ ಹೊರಗ್ ಬರಲ್ಲ ಅಂತ. ಅಲ್ಲಿ ಡಾಕುಗಳು ಮತ್ತು ತುಂಬಾನೇ ಪ್ರಾಣಿಗಳು ಇದ್ದಾರೆ ಅಂತ. ನೋಡು, ನಾನ್ ಹೇಳಿದ್ದೆ ತಾನೆ ನಾವ್ ರಾಜರ್ನ ಏನಾದ್ರೂ ಮಾಡಿದ್ರೆ ಕಾಂತಾರ ಮೇಲೆ ಎಲ್ರೂ ಹೇಳ್ತಾರೆ ಅಂತ. ಮತ್ ನೋಡು, ಇದೇ ಆಯ್ತು. ಖಂಡಿತ ಒಪ್ಕೋಬೇಕು. ವಯಸ್ಸಾಗಿದೆ ನಿನ್ಗೆ, ಆದ್ರೂ ನೀನು ತುಂಬಾನೇ ಚುರುಕಾಗಿದ್ಯಾ. ಕಾಂತಾರ ಕಾಡಿನಲ್ಲಿ ಒಂಟಿಯಾಗಿ ಹೋಗ್ತಾ ಇದ್ಲು. ಹೇಗೆ ಕಾಂತಾರ ಕಾಡಿನ ಕಡೆಗೆ ಹೋಗ್ತಾ ಇದ್ಲು, ಅವಳ ಕಾಲು ಆಕಸ್ಮಿಕವಾಗಿ ಸಿಕ್ಕಾಕೊಂಡ್ ಬಿಡ್ತು. ಮತ್ತೆ ಅವಳು ಒಂದು ಹಗ್ಗದಿಂದ ಉಲ್ಟಾ ನೇತಾಡ್ತಾ ಇದ್ಲು. ನೋಡಿದ್ರ ಸರ್ದಾರ್ರೇ, ನಾನು ಹೇಳಿದ್ನಲ್ಲ, ಈ ತರ ನಾನು ಸಿನಿಮಾಗಳಲ್ಲಿ ನೋಡಿದ್ದೆ. ನಿನಗೇನಾಗಿದೆಯೋ? ಚೆನ್ನಾಗ್ ತಮಾಷೆ ಮಾಡ್ತಾ ಇದ್ದೀರಾ. ಕಾಂತಾರ ತನ್ನ ಕಾಲ್ಗಳನ್ನ ಹೇಗ್ ಮಾಡ್ತಾ ಇದ್ಲು ಅಂದ್ರೆ ಆ ಹಗ್ಗ ಬೇಗನೆ ಮುರಿದೋಯ್ತು ಮತ್ತು ಕಾಂತಾರ ಆ ಡಾಕುಗಳ ಮಧ್ಯೆ ಒಂಟಿಯಾಗಿ ನಿಂತ್ಕೊಂಡಿದ್ಲು. ಇದನ್ ನೋಡಿ ಎಲ್ಲ ಡಾಕುಗಳು ಭಯ ಬಿದ್ದೋದ್ರು. ದೇವಾ ದೇವಾ ದೇವಾ! ಎಲ್ಲ ಡಾಕುಗಳು ತಮ್ಮ ಕುದುರೆ ಮೇಲೆ ಕುತ್ಕೊಂಡು ಕಾಂತಾರಲ ಮೇಲೆ ಭಯ ಬಿದ್ದು ಓಡಕ್ಕೆ ಶುರು ಮಾಡಿದ್ರು. ಕಾಂತಾರ ಕೂಡ ಅವ್ರ ಜೊತೆ ಬೇಗನೆ ಓಡಕ್ ಶುರು ಮಾಡಿದ್ಲು. ಎಷ್ಟ್ ಬೇಗ ಅಂದ್ರೆ ಅವ್ರು ಬರೋಕ್ಕಿಂತ ಮುಂಚೆ ಅವ್ರ ಸ್ಥಾನದಲ್ಲಿ ಸೇರ್ಕೊಂಡ್ಬಿಟ್ಲು. ಅವರೆಲ್ಲ ಕಾಂತಾರನ ನೋಡಿ ಪಿಚ್ ಬಿದ್ದೋದ್ರು. ಯಜಮಾನ್ರೆ, ಈ ಮುದ್ಕಿ ಹುಚ್ಚಿ ಆಗಿದ್ದಾಳೆ. ಇವಳು ಸಾಧಾರಣವಾದ ಮುದ್ಕಿ ಅಲ್ಲ. ನಮ್ಮನ್ನ ಇವಳು ಸಾಯಿಸೋಕ್ ಮುಂಚೆ ಮುಂದಿನ ಉಪಾಯ ಏನು ಅಂತ ನಾವ್ ಯೋಚನೆ ಮಾಡ್ಬೇಕು. ನೀನ್ ಸರಿಯಾಗಿ ಹೇಳ್ತಿದೀಯಾ. ನಮ್ಮಿಂದ ನಿನಗೇನ್ ಬೇಕು? ನಿನಗೇನ್ ಮಾಡಿದೀವಿ ನಾವು? ಆವಾಗ ಕಾಂತಾರ ಡಾಕುಗಳ ಹತ್ರ ಹೇಳ್ತಾಳೆ,
ನೀವು ನಿಜ ಹೇಳಿ, ಇಲ್ಲಾಂದ್ರೆ ನಿಮ್ಮನ್ನೆಲ್ಲ ಸುಮ್ನೆ ಬಿಡಲ್ಲ. ಹೇಳು, ಸಂಗ್ರಾಂಪುರದ ಮಹಾರಾಜ ಎಲ್ಲಿದ್ದಾನೆ? ನೀವು ಅವ್ರನ್ನ ಎಲ್ಲಿ ಅಡಗಿಸಿಟ್ಟಿದ್ದೀರಾ? ಹೇಳು, ನನ್ಗೆ. ಯಾವ ರಾಜ? ಯಾವ ಸಂಗ್ರಾಂಪುರ? ನಾವ್ ಯಾರಿಗೇನು ಮಾಡಿಲ್ಲ. ನಮ್ಮ ಡೈಲಿ ಊಟ ಈ ಕಾಡಲ್ಲೇ ಮುಗಿದೋಗುತ್ತೆ. ನಾವು ಡಾಕುಗಳಿಗಿಂತ ಬೇರೆ ಕೆಲಸ ಜಾಸ್ತಿ ಮಾಡ್ತೀವಿ. ನಾವು ಮರಗಳನ್ನ ಕಡ್ದು ಮಾರಾಟ ಮಾಡಿ ಊಟ ಮಾಡ್ತೀವಿ. ಕಾಂತಾರಳಿಗೆ ಅರ್ಥವಾಗಿತ್ತು, ಆ ಡಾಕುಗಳಿಗೆಲ್ಲ ರಾಜನ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಅಂತ. ಮತ್ತೆ ಅವಳು ತನ್ನ ಊರು ಸಂಗ್ರಾಂಪುರದ ಕಡೆ ಬರ್ತಾ ಇದ್ಲು. ಅಲ್ಲಿ ತಾರಾ ಮತ್ತು ಸಿತಾರ ಇಬ್ರು ಕಾಂತಾರಳನ್ನ ಜಂಗಲ್ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ರು. ಇವತ್ತೇನಾದ್ರೂ ಕಾಡಿನ ಹೊರಗಡೆ ಬಂದ್ಬಿಟ್ರೆ ನಾನ್ ಈ ಮುದ್ಕಿನ ಖಂಡಿತವಾಗ್ಲೂ ಸುಮ್ನೆ ಬಿಡಲ್ಲ. ನೀನ್ ಮರೀತಾ ಇದ್ಯಾ, ಅವಳು ನಮ್ಗಿಂತ ತುಂಬಾ ಚುರುಕು ಮತ್ತು ಬಲವಾಗಿದ್ದಾಳೆ. ಅವಳ ಹತ್ರ ಕೂಡ ನಮ್ ತರಾನೇ ಶಕ್ತಿಗಳಿದೆ. ಇದ್ರಿಂದ ನಮ್ಗೇನೆ ನಷ್ಟ ಆಗುತ್ತೆ. ಕಾಂತಾರಳಿಗೆ ಅವರಿಬ್ರನ್ನ ಕಾಡಿನ ಹೊರಗಡೆ ನೋಡಿದಾಗ ಅರ್ಥ ಆಗುತ್ತೆ, ರಾಜ ಮಾಯವಾಗಿದ್ ಕಾರಣ ತಾರಾ ಮತ್ತು ಸಿತಾರನೇ ಅಂತ. ನೀವಿಬ್ರು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ರಾಜ ಮಾಯವಾಗಿದ್ದು ನಿಮ್ಮಿಬ್ರಿಂದಾನೇ. ಇದ್ರಿಂದ ನಾನು ಈ ಊರ್ ಬಿಟ್ಟು ಹೋಗ್ತೀನಿ ಅಂತ. ಆದ್ರೆ ನೀವ್ ಅನ್ಕೊಂಡಿದಂಗೆ ಏನು ನಡೆಯಲ್ಲ. ನಿಮ್ಮಿಬ್ರನ್ನ ನಾನೀಗ ಸುಮ್ನೆ ಬಿಡಲ್ಲ. ನೀನ್ ಮರಿತಾ ಇದ್ಯಾ, ಈಗ ನನ್ ಜೊತೆ ಸಿತಾರ ಇದ್ದಾಳೆ. ಮತ್ತೆ ನಾವಿಬ್ರು ಸೇರ್ಕೊಂಡು ನಿನ್ನನ್ನ ನಮ್ಮೂರಾದ ಸಂಗ್ರಾಂಪುರದಿಂದ ಹೊರಗೆ ಹಾಕ್ತಿವಿ ಖಂಡಿತವಾಗ್ಲು. ತಾರಾ ಮತ್ತು ಸಿತಾರ ಈಗ ಒಂದಾಗಿದ್ರು. ತಾರಾ ಒಂದು ಮರನ ನೆಲದಿಂದ ಎತ್ತಿ ಜೋರಾಗಿ ಕಾಂತಾರ ಕಡೆಗೆ ಎಸಿತಾಳೆ. ಕಾಂತಾರ ತುಂಬಾ ವೇಗದಿಂದ ಅಲ್ಲಿಂದ ಹೊರಟು ಬಿಡ್ತಾಳೆ. ಇನ್ನೊಂದ್ ಕಡೆ ಸಿತಾರ ತನ್ನ ದೇಹವನ್ನು ತುಂಬಾ ದೊಡ್ಡದಾಗಿ ಮಾಡಿ ತನ್ನ ಉದ್ದವಾದ ಕೈಗಳಿಂದ ಕಾಂತಾರವನ್ನು ಹಿಡಿಯಕ್ಕೆ ಹೋಗ್ತಾಳೆ. ನೀನ್ ನೋಡ್ತಾ ಇರು, ಈಗ ನಿಂಗ್ ಅರ್ಥ ಆಗುತ್ತೆ ನಾನ್ ಯಾರು ಅಂತ. ಕಾಂತಾರ ಸಿತಾರ ಮತ್ತು ತಾರಾಳ ನೋಡಿ ಸ್ವಲ್ಪ ಕೂಡ ಹೆದರ್ಕೊಂಡಿಲ್ಲ ಮತ್ತು ಅವರಿಂದ ತಪ್ಪಿಸ್ಕೊಂಡು ಊರಿನ ಕಡೆಗೆ ಅತಿ ವೇಗದಲ್ಲಿ ಹೊರಟ್ಬಿಡ್ತಾಳೆ. ಕಾಂತಾರ ತುಂಬಾ ಸ್ಪೀಡ್ ಆಗಿ ಓಡ್ತಾ ಇದ್ಲು. ತಾರಾ ಮತ್ತು ಸಿತಾರ ಇಬ್ರು ಅವಳನ್ನ ಹಿಂಬಾಲಿಸ್ತಾನೆ ಇದ್ರು. ಈಗ ಸಿತಾರ ತನ್ನ ರೂಪವನ್ನು ಮೊದಲಿನಂತೆಯೇ ಮಾಡಿದ್ಲು. ಬನ್ನಿ ಸಹೋದರಿಯರೇ, ಬನ್ನಿ ನನ್ನ ಹತ್ರ, ಮತ್ತೆ ನಾನು ಏನ್ ಮಾಡ್ತೀನೋ ನೋಡ್ತಾ ಇರಿ. ಅಲ್ಲಿ ಎಲ್ಲ ಊರವರು ಮತ್ತು ಮಂತ್ರಿ ಕೂಡ ಸೇರಿದ್ರು. ಅವ್ರನ್ನೆಲ್ಲ ನೋಡಿ ತಾರಾ ಮತ್ತು ಸಿತಾರ ಹೀಗೆ ಹೇಳ್ತಾರೆ, ಈ ಮುದುಕಿನೇ ನಮ್ ರಾಜನ್ಗೇನೋ ಮಾಡಿದ್ದು. ಹೌದು, ಮತ್ತೆ ನಾವು ಅವಳನ್ನ ಹಿಂಬಾಲಿಸ್ತಿದ್ವಿ. ಇವಳು ವಾಪಸ್ ಓಡ್ಕೊಂಡು ಊರ್ ಕಡೆಗೆ ಬಂದ್ಬಿಟ್ಲು. ಇವಾಗ್ಲೇ ನೋಡೋಣ ಯಾರ್ ನಿಜ ಮತ್ತೆ ಸುಳ್ಳ ಹೇಳ್ತಾ ಇದಾರೆ ಅಂತ. ಕಾಂತಾರ ತಾರಾ ಮತ್ತು ಸಿತಾರಳನ್ನ ಮಧ್ಯದಲ್ಲಿ ನಿಲ್ಸ್ಕೊಂಡು ಅವ್ರ ಸುತ್ತ ಓಡಕ್ಕೆ ಶುರು ಮಾಡ್ತಾಳೆ. ಇದರಿಂದ ತಾರಾ ಮತ್ತು ಸಿತಾರಳಿಗೆ ತಲೆ ಸುತ್ತ ಬಂದು ನೆಲದ ಮೇಲೆ ಬಿದ್ದಿರ್ತಾರೆ. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಇದು ನಮ್ ತಪ್ಪೆ, ನಮಗ್ ಕ್ಷಮಿಸ್ಬೇಡಿ, ದಯವಿಟ್ಟು ಕ್ಷಮಿಸ್ಬೇಡಿ. ನನಗ್ ತಲೆ ಸುತ್ತಾ ಇದೆ, ನನಗ್ ತಲೆ ಸುತ್ತಾ ಇದೆ. ಇಲ್ಲಿ ಏನ್ ನಡೀತಾ ಇದೆ, ನಮಗ್ ಸ್ವಲ್ಪ ತಿಳಿಸ್ತೀರಾ ನೀವು? ತಾವ್ ಮಾಡಿರೋ ತಪ್ಪನ್ನು ಒಪ್ಕೊಂಡು ಸಿತಾರ ಮತ್ತು ತಾರಾ ಹೀಗೆ ಹೇಳ್ತಾರೆ, ರಾಜರ್ನ ನಾವೇ ಇಲ್ಲಿಂದ ಕರ್ಕೊಂಡು ಹೋಗಿದ್ದು. ಕಾಂತಾರನ ನೋಡಿ ನಮ್ಗೆಲ್ಲ ತುಂಬಾ ಹೊಟ್ಟೆ ಕಿಚ್ಚಾಗ್ತಾ ಇತ್ತು, ಅದ್ರಿಂದ ನಾವು ಹೀಗೆಲ್ಲ ಮಾಡಿದ್ವಿ. ಮಂತ್ರಿಯವರು ತಾರಾ ಮತ್ತು ಸಿತಾರಳನ್ನ ಬಂದಿ ಮಾಡ್ಕೊಂಡು ಜೈಲೊಳಗಡೆ ಹಾಕ್ಬಿಟ್ರು. ಹೋಗ್ತಾ ಹೋಗ್ತಾ ತಾರಾ ಕಾಂತಾರಳ ಹತ್ರ ಹೇಳ್ತಾಳೆ, ಇವತ್ತೇನೋ ನೀನ್ ತಪ್ಸ್ಕೊಂಡೆ, ಆದ್ರೆ ಮರಿಬೇಡ, ನಾವ್ ವಾಪಸ್ ಬರ್ತೀವಿ ಮತ್ತೆ ನಿನ್ನ ಖಂಡಿತವಾಗ್ಲೂ ಬಿಡಲ್ಲ. ಜೈಲ್ ಏನ್ ಲೆಕ್ಕ, ನಾನ್ ಪಾತಾಳದಲ್ಲಿದ್ರೂ ಕೂಡ ನಿನ್ನ ಖಂಡಿತವಾಗ್ಲೂ ಬಿಡ್ತಾ ಇರ್ಲಿಲ್ಲ. ಮಂತ್ರಿ ಮತ್ತು ಕಾಂತಾರ ಸೇರಿ ಮಹಾರಾಜರನ್ನ ರಕ್ಷಿಸಿದ್ರು ಮತ್ತೆ ಅವ್ರಿಗೆ ತಮ್ಮ ರಾಜಗದ್ದಿಯನ್ನು ಕೊಟ್ಬಿಟ್ರು. ಇದನ್ ನೋಡಿ ಮಹಾರಾಜ ಕಾಂತಾರಳನ್ನ ಹೊಗಳಕ್ ಶುರು ಮಾಡಿದ್ರು. ತಾರಾ ಮತ್ತು ಸಿತಾರ ಜೈಲಲ್ಲಿದ್ದು ಸ್ವಲ್ಪ ದಿನಗಳು ಕಳೆದಿತ್ತು. ಒಂದಿನ ಬೆಳಿಗ್ಗೆನೆ ಮಂತ್ರಿ ಜೋರಾಗಿ ಕಿರ್ಚಾಡುತ್ತಾ ಬಂದ್ ಹೇಳಿದ್ರು, ಅದೇನಂದ್ರೆ, ಮಹಾರಾಜ, ಮಹಾರಾಜ, ತಾರಾ ಮತ್ತು ಸಿತಾರ ಜೈಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಹಾಗೆ ಕಾಂತಾರ ಅಜ್ಜಿ ಕೂಡ ನಮಗ್ ಕಾಣಿಸ್ತಾ ಇಲ್ಲ. ಈಗ ಮುಂದೆ ಏನೇನಾಗುತ್ತೋ ನನಗಂತೂ ತುಂಬಾನೇ ಭಯ ಆಗ್ತಾ ಇದೆ. ಸ್ವಲ್ಪ ದಿನಗಳು ಕಳೆದೋಗಿತ್ತು. ಸಿತಾರ ಮತ್ತು ತಾರಾ ಜೈಲಿನಿಂದ ಹೊರಗ್ ಬಂದಿದ್ರು. ಇಡೀ ಸಂಗ್ರಾಂಪುರ ರಾಜನ ದರ್ಬಾರಲ್ಲಿ ನಿಂತಿತ್ತು. ಮಹಾರಾಜರೇ, ಪೂರ್ತಿ ಸಂಗ್ರಾಂಪುರ ತಾರಾ, ಸಿತಾರ ಮತ್ತೆ ಕಾಂತಾರನ ಹುಡುಕ್ತಾ ಇದ್ದಾರೆ. ಸಂಗ್ರಾಂಪುರ ವಾಸಿಗಳ ಚಿಂತೆ ನನಗೂ ಆಗ್ತಾ ಇದೆ. ಅವರು ವಾಪಸ್ ಬಂದ್ಮೇಲೆ ಏನಾಗುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಮಹಾರಾಜರೇ, ನನ್ನ ನಿವೇದನೆ ಏನಂದ್ರೆ, ಅವರು 3 ಜನನ್ನ ನಾವು ಈ ಜಾಗದಿಂದ ಗಡಿಪಾರು ಮಾಡೋಣ ಅಂತ. ಮಂತ್ರಿ, ನಿನಗೇನಾಗಿದೆ? ಯಾಕೇನೇನೋ ಮಾತಾಡ್ತಿದೀಯಾ? ಆ 3 ಜನ ನಮ್ಮ ಊರಿಗೆ ತುಂಬಾ ಬೇಕಾದವರು.
ಅವರಿಲ್ಲಿರೋದ್ರಿಂದ ಬೇರೆ ಜಾಗದಿಂದ ನಮ್ಮ ಮೇಲೆ ಯಾರು ಯುದ್ಧ ಮಾಡ್ತಾ ಇಲ್ಲ. ರಾಜ ಮತ್ತು ಪ್ರಜೆಗಳ ಮಧ್ಯೆ ತುಂಬಾನೇ ಮಾತುಗಳು ಆಗ್ತಾನೆ ಇತ್ತು. ಆಗ ರಾಜನ ಸೇನಾಪತಿ ಓಡ್ಕೊಂಡು ಅಲ್ಲಿಗೆ ಬಂದು ಹೀಗೆ ಹೇಳುತ್ತಾರೆ. ಮಹಾರಾಜರೇ, ನಮ್ಮ ಊರಿಗೆ ಧೂಮ್ಪುರದ ರಾಜ ಮತ್ತೆ ಅವನ ಸೇನೆ ದಾಳಿ ಮಾಡ್ತಾ ಇದೆ. ಯಾವ ವಿಷಯದ ಬಗ್ಗೆ ಭಯ ಇತ್ತೋ ಅದೇ ಆಗ್ತಾ ಇದೆ. ಇಲ್ಲಿ ಪೂರ್ತಿ ರಾಜ್ಯದಲ್ಲಿ ಆಪತ್ತು ಎಂದು ಘೋಷಣೆ ಮಾಡಿ, ಹಾಗೆ ನೀವುಗಳೆಲ್ಲ ಎಷ್ಟು ಜನ ಸಂಗ್ರಾಮಪುರದ ಹುಡುಗರಿದ್ದಾರೋ ಅವರಿಗೆ ಎಲ್ಲ ರೀತಿಯ ಸಮಾನತೆ ಕೊಡಿ. ನೀವು ಹೇಳ್ದಂಗೆ ಮಾಡ್ತೀವಿ ಮಹಾರಾಜರೇ. ನಾವು ಅವ್ರ ಜೊತೆ ಹೋರಾಡೋದಕ್ಕೆ ತಯಾರಾಗಿದ್ದೀವಿ. ನಾನು ಸಂಗ್ರಾಮಪುರದಲ್ಲಿ ಬೇರೆ ಯಾವುದೋ ರಾಜನಿಗೆ ಬರೋದು ಬಿಡೋದಿಲ್ಲ. ಎಲ್ರನ್ನೂ ಮಣ್ಣಲ್ಲಿ ಮುಚ್ಚಾಕ್ತೀನಿ. ನಿಜ ಹೇಳ್ದ ಇವನು. ನಾವು ಸಂಗ್ರಾಮಪುರದ ರಕ್ಷಣೆಗೆ ಸದಾ ಸಿದ್ಧರಿದ್ದೇವೆ. ಧೂಮ್ಪುರದ ರಾಜ ಯುದ್ಧ ಭೂಮಿಗೆ ಬಂದೇ ಇದ್ದ ಮತ್ತು ಅಲ್ಲಿಂದ ಹೀಗೆ ಹೇಳುತ್ತಿದ್ದ. ನನಗನ್ಸುತ್ತೆ ಸಂಗ್ರಾಮಪುರದಲ್ಲಿ ಯಾವುದೇ ಶೂರವೀರರಿಲ್ಲ ಅಂತ. ಹೇಗಿರಕ್ಕಾಗುತ್ತೆ? ಆ ಇಬ್ರು ಮುದ್ಕಿರಿಲಿಲ್ವಲ್ಲ, ಪ್ರತಿ ಸಲ ಅವರ ಹೆದರಿಕೆಯಿಂದ ನಾನಿಲ್ಲಿ ಬರ್ತಾ ಇರ್ಲಿಲ್ಲ. ಈಗ ಪೂರ್ತಿ ಸಂಗ್ರಾಮಪುರ ನಂದು. ಧೂಮ್ಪುರದ ರಾಜ ಸಂಗ್ರಾಮಪುರದ ಮೇಲೆ ದಾಳಿ ಮಾಡಲಿದ್ದ. ಆಗ ಯುದ್ಧ ಭೂಮಿಯಲ್ಲಿ ಕಾಂತಾರ ಬಂದ್ಬಿಟ್ಲು. ಅವಳನ್ನು ನೋಡಿ ಧೂಮ್ಪುರದ ರಾಜ ಹೀಗೆ ಹೇಳುತ್ತಾನೆ. ಯಾರಿದು? ಮೊದ್ಲು ಈ ಮುದುಕಿನ ಹೊಡೆದಾಕಿ. ಧೂಮ್ಪುರದ ರಾಜನು ಕಾಂತಾರಳನ್ನ ರಥದಿಂದ ಸಾಯಿಸುವ ಆದೇಶವನ್ನು ನೀಡುತ್ತಾನೆ. ಆ ರಥ ಕಾಂತಾರಳ ಹತ್ರ ಬಂದಾಗ ಕಾಂತಾರ ಒಂದು ಜಂಪ್ ನ ಮಾಡುತ್ತಾಳೆ. ಆ ಜಂಪ್ ಹೇಗಿರುತ್ತೆ ಅಂದ್ರೆ ಆ ರಥ ಒಂದು ಕಲ್ಲಿಗೆ ಹೊಡೆದೋಗುತ್ತೆ. ಮಗ, ನಿನಗೇನು ವಯಸ್ಸಾಗಿಲ್ಲ. ನೀನ್ ದೊಡ್ಡವನಾದಾಗ ನನ್ ಜೊತೆ ಯುದ್ಧ ಮಾಡಲು ಬಾ. ಕಾಂತಾರ ಹೇಗಿದ್ಲು ಅಂದ್ರೆ ಧೂಮ್ಪುರದ ರಾಜನ ಹತ್ರ ಒಂದೇ ಸೆಕೆಂಡ್ಗೆ ಹೋಗಿದ್ಲು. ಅವ್ರ ಇಡೀ ಸೇನೆಯು ಕಾಂತಾರಳನ್ನು ತಡೆಯಕ್ಕಾಗ್ಲಿಲ್ಲ. ಓಡಿ, ಇದ್ಯಾವ್ದೋ ಭೂತ, ಇದ್ಯಾವ್ದೋ ಸಾಮಾನ್ಯ ಮನುಷ್ಯನಲ್ಲ. ಈ ಮುದುಕಿ ಅಂತೂ ನನ್ ಜೀವನೇ ತೆಗೆದ್ಬಿಡ್ತಾಳೆ ಅನ್ಸುತ್ತೆ. ಧೂಮ್ಪುರದ ರಾಜ ಹಿಂದೆ ತಿರುಗಿ ನೋಡಿದಾಗ ಅವನ್ ಎಲ್ಲ ಸೇನೆಯು ಅಲ್ಲಿಂದ ಓಡೋಗಿತ್ತು. ಆಗ ಕಾಂತಾರವು ಧೂಮ್ಪುರದ ರಾಜನ ಹತ್ರ ಹೀಗೆ ಹೇಳುತ್ತಾಳೆ. ನಿಮ್ಗೆ ತಾರಾ ಮತ್ತು ಸಿತಾರಳ ಬಗ್ಗೆ ಯಾರು ಹೇಳಿದ್ರು ನಂಗೆ ಹೇಳು ಸ್ವಲ್ಪ. ಮತ್ತೆ ಈ ವಿಷಯವು ಧೂಮ್ಪುರದವರೆಗೂ ಹೇಗ್ ಹೋಯಿತು? ಧೂಮ್ಪುರದ ರಾಜ ಕಾಂತಾರಳ ಭಯದಿಂದ ಎಲ್ಲ ನಿಜವನ್ನು ಹೇಳುತ್ತಾನೆ. ಸ್ವಲ್ಪ ದಿನದ ಹಿಂದೆ ನನ್ನ ಹತ್ರ ತಾರಾ ಮತ್ತು ಸಿತಾರಾ ಬಂದಿದ್ರು. ಅವ್ರೀಗ ಧೂಮ್ಪುರದಲ್ಲಿದ್ದಾರೆ. ಹಾಗೆ ಅವರು ಪೂರಾ ಧೂಮ್ಪುರವನ್ನ ಅವರ ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಈಗ ನೀನ್ ಅವ್ರಿಗೆ ಈ ವಿಷಯನ ಹೇಳ್ಬೇಡ. ನೀನು ಅವ್ರ ಎಲ್ಲ ವಿಷಯನ ನನಗೆ ಹೇಳಿದ್ಯಾ ಅಂತ. ನಾನ್ ಹೇಳೋದಿಲ್ಲ. ಆದ್ರೆ ಅಜ್ಜಿ, ಅಮ್ಮ, ನೀವೇನ್ ಮಾಡ್ಬೇಕು ಅಂತೀರೋ ಬೇಗ ಮಾಡ್ಬಿಡಿ. ಯಾಕೆಂದ್ರೆ ಧೂಮ್ಪುರದಲ್ಲಿ ಅವರ ಆತಂಕ ತುಂಬಾ ಜಾಸ್ತಿ ಆಗಿದೆ. ಅವರ ಭಯದಿಂದ ನಾನು ಸಂಗ್ರಾಮಪುರದ ಮೇಲೆ ಯುದ್ಧಕ್ಕೆ ಬಂದೆ. ಇಲ್ಲಾಂದಿದ್ರೆ ನಮ್ಮ ಜೀವನ ಸುಖ ಶಾಂತಿಯಿಂದನೇ ಇರ್ತಿತ್ತು. ಕಾಂತಾರಳಿಗೆ ಈಗ ತಾರಾ ಮತ್ತು ಸಿತಾರಳ ಬಗ್ಗೆ ಗೊತ್ತಾಗಿತ್ತು. ತಾರಾ ಮತ್ತು ಸಿತಾರ ಜೈಲಿಂದ ಹೊರಗೆ ಬಂದು ಧೂಮ್ಪುರಗೆ ಹೋಗಿ ಅವ್ರ ಜೀವನವನ್ನು ಚೆನ್ನಾಗಿ ರೂಪಿಸಲು ಪ್ರಯತ್ನ ಪಡ್ತಾನೆ ಇದ್ರು. ಅದ್ ಹೇಗೆ ಅಂತ ನಾವ್ ಇವಾಗ ಹೇಳ್ತೀವಿ. ಸ್ವೀಟ್ಸ್ ಅಂಗಡಿ ಅವನೇ, ಇವತ್ ತಿನ್ನಲು ಏನ್ ಮಾಡಿದ್ಯಾ? ಎಷ್ಟೋ ದಿನಗಳಿಂದ ನೀವ್ ನನ್ಗೆ ಚೆನ್ನಾಗಿ ಅಡ್ಗೆ ಮಾಡೇ ಕೊಟ್ಟಿಲ್ಲ. ನಿನಗೆ ನಾವ್ ಯಾರಂತ ಗೊತ್ತಿಲ್ಲ. ನಮ್ ವಯಸ್ ಮೇಲೆಲ್ಲ ಯೋಚನೆ ಮಾಡ್ಬೇಡ. ಇಡೀ ಧೂಮ್ಪುರವು ನಮ್ ಕಂಟ್ರೋಲ್ ಅಲ್ಲೇ ಇರುತ್ತೆ. ನಾನು ನಿಮಗೋಸ್ಕರ ಇವತ್ತು ಬಿರಿಯಾನಿ ಮಾಡಿದ್ದೀನಿ. ಅನ್ಸುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಈ ಸ್ವೀಟ್ಸ್ ಅಂಗಡಿಯವನು ಅವ್ರಿಗೆ ಊಟ ಮಾಡಿ ಕೊಡ್ತಾನೆ ಇದ್ದ. ಆದ್ರೆ ಬಿರಿಯಾನಿಯ ಒಂದು ತುತ್ತು ತಿಂದ ತಕ್ಷಣ ಸಿತಾರ ಅವನ್ ಕತ್ತನ್ನು ಹಿಡಿದು ಮೇಲೆ ಎತ್ತುತ್ತಾಳೆ. ಏನ್ ಮಾಡ್ತಾ ಇದೀರಾ ನೀವು? ಬಿಟ್ಬಿಡಿ ನನ್ನ. ಈ ತರ ಯಾರಾದ್ರೂ ಮಾಡ್ತಾರಾ? ಹೆಣ್ಣಾಗಿ ನೀವು ಈ ತರ ನಮ್ ಜೊತೆ ನಡ್ಕೋತಾ ಇದೀರಲ್ಲ. ನಮ್ಮನ್ ಏನಂತ ಅರ್ಥ ಮಾಡ್ಕೊಂಡಿದ್ಯಾ? ಇದ್ ಹೇಳು. ಇವತ್ತಂತೂ ನಾನಿನ್ನ ಬಿಡಲ್ಲ. ಇದೇ ಬಿರಿಯಾನಿನ 2 ದಿನ ಮುಂಚೆನೇ ತಿನ್ಸಿದ್ದೆ. ಮತ್ ಇನ್ನೊಂದ್ಸಲ ಅದನ್ನ ತಗೊಂಡು ನಮ್ಮ ಹತ್ರ ಬರ್ತಿದ್ಯಾ? ಬರೀ ಬಿಸಿ ಮಾತ್ರ ಮಾಡಿದ್ಯಾ ನೀನು? ಅವನನ್ನ ಬಿಟ್ಬಿಡು. ಅವನ್ ಸ್ವೀಟ್ಸ್ ಅಂಗಡಿ ಇಲ್ವಾ, ನಾವ್ ಅಲ್ಲಿ ಹೋಗೋಣ. ತಪ್ಪು ಮಾಡಿದೊಬ್ಬ ಆದ್ರೆ ಅದರ ಶಿಕ್ಷೆ ಇಡೀ ಧೂಮ್ಪುರದವ್ರಿಗೆ. ತಾರಾ ಮತ್ತು ಸಿತಾರ ಆ ಸ್ವೀಟ್ಸ್ ಅಂಗಡಿಯವನ ಹತ್ರ ಹೋಗ್ಬಿಡ್ತಾರೆ. ಆಗ ಅಲ್ಲಿ ಕಾಂತಾರ ಅದೇ ಸ್ವೀಟ್ಸ್ ಅಂಗಡಿ ಒಳಗಡೆ ಹೋಗ್ತಾಳೆ ಮತ್ತು ತಾರಾ ಮತ್ತು ಸಿತಾರಳ ಹತ್ರ ಹೀಗೆ ಹೇಳ್ತಾಳೆ. ಏನಿದು, ನನ್ಗೆ ಸ್ವೀಟ್ಸ್ ನ ತಿನ್ಸಲ್ವಾ? ತಾರಾ ಮತ್ತು ಸಿತಾರ ಇಬ್ರಿಗೂ ಕಾಂತಾರಳನ್ನು ನೋಡಿ ಆಶ್ಚರ್ಯವಾಗುತ್ತೆ. ನನ್ಮಗ್ ಗೊತ್ತಿತ್ತು ನೀನು ನಮ್ಮನ್ ಹಿಂಬಾಲಿಸುತ್ತಾ ಬಂದೇ ಬರ್ತೀಯ ಅಂತ. ಅದ್ರಿಂದ ನಾವು ನಿನ್ಗೆ ಒಂದು ಗಿಫ್ಟ್ ನ ಕಾಡಿನಲ್ಲಿ ಇಟ್ಟಿದ್ದೀವಿ. ಬಾ ನಮ್ ಜೊತೆ. ನಾನ್ ಖಂಡಿತವಾಗ್ಲೂ ನಿಮ್ಮಿಬ್ರ ಮಾತುಗಳನ್ನ ನಂಬೋದೇ ಇಲ್ಲ.
ಮತ್ತೆ ನಾನಂತೂ ನಿಮ್ಮಿಂದ ಭಯನೂ ಪಡಲ್ಲ. ಬಾ ಹೋಗೋಣ, ಅದೇನಂತ ನಾನು ಸ್ವಲ್ಪ ನೋಡ್ತೀನಿ. ತಾರಾ ಮತ್ತು ಸಿತಾರ ಕಾಂತಾರಳನ್ನ ಕರ್ಕೊಂಡು ಧೂಮ್ಪುರದ ಕಾರಿನೊಳಗಡೆ ಹೋಗುತ್ತಾರೆ. ಅಲ್ಲಿ ಮರದ ಮೇಲೆ 5 ಮಟ್ಕೆಗಳು ಇದ್ದಿರುತ್ತೆ. ಅದನ್ನ ನೋಡಿ ಕಾಂತಾರ ತುಂಬಾನೇ ಬೆಚ್ಚಿ ಬೀಳುತ್ತಾಳೆ ಮತ್ತು ಹೇಳುತ್ತಾಳೆ, ಈ ಮಟ್ಕೆಗಳು ಇಲ್ಲಿ ಎಲ್ಲಿಂದ ಬಂತು? ಮತ್ತೆ ನಿನ್ಗೆ ನನ್ ನಿಜಾನ ಯಾರು ಹೇಳಿದ್ರು ಹೇಳು? ನೀನ್ ಯಾವ ಗುರುಕುಲದಿಂದ ಈ ಶಕ್ತಿಗಳನ್ನ ಪಡೆದಿದ್ಯೋ ಆ ಗುರುಕುಲದಲ್ಲಿ ನಾವು ಕೂಡ ಇದ್ವಿ. ಬರೀ ವ್ಯತ್ಯಾಸ ಏನು ಅಂದ್ರೆ ನಮ್ ಶಕ್ತಿಗಳು ನಮ್ ಜೊತೆ ಯಾವಾಗ್ಲೂ ಇರುತ್ತೆ. ಮತ್ತೆ ಈ ಮಟ್ಕೆಗಳಿಂದ ನಾವು ಒಂದು ಮಟ್ಕೆನು ಹೊಡೆದಾಕಿದ್ರು ನಿನ್ ಶಕ್ತಿಗಳು ಮುಗ್ದು ಹೋಗುತ್ತೆ. ಬೇಡ, ನೀನ್ ಹಾಗೆಲ್ಲ ದಯವಿಟ್ಟು ಮಾಡ್ಬೇಡ. ನಿನಗೇನ್ ಬೇಕೋ ಅದನ್ ಮಾಡ್ಕೊಂಡಿರಿ, ಆದ್ರೆ ಈ ಮಟ್ಕೆಗಳನ್ನ ಮಾತ್ರ ಹೊಡಿಬೇಡಿ. ಆ ಮಟ್ಕೆಗಳನ್ನು ಹೊಡೆದ್ರೆ ಕಾಂತಾರಳ ಶಕ್ತಿಯು ಮಾಯವಾಗುತ್ತೆ. ಅದಕ್ಕೋಸ್ಕರ ಅವಳು ತಾರಾ ಮತ್ತು ಸಿತಾರಳ ಹತ್ರ ಬೇಡ್ತಿರ್ತಾಳೆ. ಈ ವಿಷಯವನ್ನು ತಗೊಂಡು ತಾರಾ ಮತ್ತು ಸಿತಾರ ತುಂಬಾನೇ ಚೆನ್ನಾಗಿ ಯೂಸ್ ಮಾಡ್ತಾರೆ. ಇವಾಗ ಗೊತ್ತಾಯ್ತಾ? ನೀನ್ ಇವಾಗ ದಾರಿಗೆ ಬಂದೆ ಅಲ್ವಾ? ಅದಕ್ಕೆ ನಾನು ನಿಂಗೆ ಇವಾಗ ಹೇಳ್ತಿದ್ದೀನಿ, ನೀನ್ ಎಲ್ಲಾ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಂಡು ಸಂಗ್ರಾಂಪುರದಿಂದ ಹೊರಟೋಗ್ಬಿಡು. ಮತ್ತೆ ನೀನ್ ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ವಾಪಸ್ ಹೋಗು. ತಾರಾ ಮತ್ತು ಸಿತಾರ ಮಾತಾಡ್ತಾನೆ ಇದ್ರು. ಆಗ ಸಂಗ್ರಾಂಪುರದ ರಾಜ ತನ್ನ ಸೇನಾ ಮತ್ತು ಮಂತ್ರಿಗಳನ್ನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಟ್ರು. ಮತ್ತೆ ಹೇಳಿದ್ರು, ಹೌದಾ, ಈ ಮಡಿಕೆನೇ ತಾರಾ ಮತ್ತು ಸಿತಾರ ಅವರ ಶಕ್ತಿಗಳು ಅಂತ ಹೇಳ್ತೀರಾ? ಮಂತ್ರಿ, ಲಖನ್ ಜೊತೆ ಸೇರ್ಕೊಂಡು ಈ ಮಡಿಕೆ ಎಲ್ಲ ಹೊಡೆದಾಕಿ. ಮಡಿಕೆ ನಾನು ಹೊಡೆದಾಕ್ತೀನಿ. ಲಖನ್ ಮತ್ತು ಸೇನಾಪತಿ ಮರದ ಮೇಲಿದ್ದ ಮಟ್ಕೆಗಳನ್ನ ಹೊಡೆಯಕ್ ಹೋಗ್ತಾನೆ ಇದ್ರು. ಆಗ ಕಾಂತಾರ ಕಿರ್ಚ್ಕೊಂಡು ಅವ್ರನ್ನ ತಟ್ಟಿದ್ಲು. ಬೇಡ ಮಹಾರಾಜ, ಬೇಡ, ಈ ಮಟ್ಕೆಗಳನ್ನ ಹೊಡೆದಾಕ್ಬೇಡಿ. ಹಾಗ್ ಮಾಡಿದ್ರೆ ತುಂಬಾನೇ ಕೆಟ್ಟದಾಗುತ್ತೆ. ಕಾಂತಾರ ಒಂದೇ ಸೆಕೆಂಡ್ ನಲ್ಲಿ ಆ ಮಟ್ಕೆಗಳ ಹತ್ರ ಹೋಗ್ಬಿಟ್ಲು. ನಿಂತ್ಕೊಳ್ಳಿ, ನಾನು ಎಲ್ಲಾ ವಿಷಯಗಳನ್ನ ಹೇಳ್ತೀನಿ, ನೀವು ಮಟ್ಕೆಗಳನ್ನ ಹೊಡಿಬೇಡಿ. ತಾರಾ ಹಾಗೂ ಸಿತಾರರ ಜೊತೆಗೆ ಎಲ್ಲ ಜನರು ಕಾಂತಾರ ಮಾತುಗಳನ್ನು ಕೇಳ್ತಾ ಇದ್ರು. ಆಗ ಕಾಂತಾರ ಹೀಗೆ ಹೇಳುತ್ತಾಳೆ, ಈ ವಿಷಯ ತುಂಬಾನೇ ಹಳೆ ವಿಷಯ. ನಾನು ಯುವಕಿಯಾಗಿದ್ದ ಸಮಯ ಗುರುಕುಲದಲ್ಲಿ ನನ್ನಿಂದ ಒಂದು ತಪ್ಪಾಗಿತ್ತು. ಅದರಿಂದ ಏ ಹುಡುಗಿ, ನೀನ್ ಇವತ್ ಮಾಡಿರೋ ಪಾಪ, ಅದರ ದಂಡವನ್ನ ನೀನು ತಿನ್ಲೇಬೇಕಾಗುತ್ತೆ. ಖಂಡಿತ ತಿಂತೀಯ. ಹೋಗು, ನಾನ್ ನಿನಗೆ ಶಾಪ ಕೊಡ್ತಾ ಇದ್ದೀನಿ. ಯಾವ ಶಕ್ತಿಯನ್ನ ನೀನು ಪಡಿತೀಯೋ ಆ ಶಕ್ತಿಗಳು ಮಡಿಕೆಯ ರೂಪದಲ್ಲಿ ಮಾತ್ರ ಇರ್ತವೆ. ಬೇಡ ಮಹಾರಾಜ, ನೀವು ಹಾಗೆಲ್ಲ ಮಾಡ್ಬೇಡಿ, ಪ್ಲೀಸ್ ಮಾಡ್ಬೇಡಿ. ಯಾವತ್ತು ಶಾಪ ಮುಗಿಯುತ್ತೆ ಅಂದ್ರೆ ನೀನು ನಿಜವಾದ ಹೆಣ್ಣಾದಾಗ. ನೀನ್ ಹಾಗೆಲ್ಲ ಗುರುಕುಲದಲ್ಲಿ ಏನ್ ಮಾಡಿದ್ಯಾ? ಅದರಿಂದ ನಿನಗ್ ಶಾಪ ಬರೋ ತರ? ಆ ವಿಷಯ ನಮ್ಗುನು ಹೇಳು. ಆ ಸಮಯದಲ್ಲಿ ಏನಾಯ್ತು ಅಂತ? ಎಲ್ಲ ನಿಜವು ಕಾಂತಾರದಿಂದ ಪಡೆಯಲು ಇಡೀ ಕಾಡು ತುಂಬಾ ಶಾಂತವಾಗಿತ್ತು. ತಾರಾ ಮತ್ತು ಸಿತಾರ ಜೊತೆಗೆ ಸಂಗ್ರಾಂಪುರದ ಇಡೀ ಊರು ಮತ್ತು ಇಡೀ ಸೇನಾ ಲಖನ್ನ ಜೊತೆಗೆ ನಾನ್ ನಿಮ್ಗೆಲ್ಲ ಕಥೆನು ಹೇಳಲು ಸಿದ್ಧವಾಗಿದ್ದೀನಿ. ಆದ್ರೆ ಅದಕ್ಕೋಸ್ಕರ ನಿಮ್ಗೆಲ್ಲ ನನ್ ಜೊತೆ ಅದೇ ಗುರುಕುಲಕ್ಕೆ ಬರ್ಬೇಕಾಗುತ್ತೆ. ಅಲ್ಲೇ ಎಲ್ಲ ವಿಷಯ ನಿಮ್ಗೆಲ್ಲ ಅರ್ಥ ಆಗುತ್ತೆ. ನಾಳೆ ಬೆಳಿಗ್ಗೆ 7 ಗಂಟೆಗೆ ಸಂಗ್ರಾಂಪುರದ ಊರಲ್ಲಿ ನನ್ನನ್ ಭೇಟಿಯಾಗಿ. ನಮ್ಮ ಹತ್ರ ಬೇರೆ ಕಡೆ ಹೋಗಕ್ಕೆ ಏನ್ ಸಮಯ ಇಲ್ವಾ? ಮತ್ತೆ ಹೌದು, ನಾವೆಲ್ಲ ನಿನ್ ಮಾತನ್ನ ಯಾಕೆ ಕೇಳ್ಬೇಕು? ಯಾರು ಗುರುಕುಲದ ಮಾತುಗಳನ್ನ ಪಾಲನೆ ಮಾಡಲ್ವೋ ಅವ್ರು ಯಾರ್ದು ಕೇಳಲ್ಲ. ಇಷ್ಟು ಹೇಳಿ ಸಿತಾರ ಅವಳ ದೇಹನ ದೊಡ್ಡದಾಗಿ ಮಾಡ್ತಾಳೆ. ಕಾಂತಾರ ನೋಡ್ತಾನೆ ಇದ್ಲು ಮತ್ತು ಸಿತಾರ ಆ ಕಡೆ ಕೂಡ ನೋಡಿಲ್ಲ, ಈ ಕಡೆ ಕೂಡ ನೋಡಿಲ್ಲ. ಮತ್ತೆ ಎಲ್ಲ ಮಟ್ಕೆಗಳನ್ನ ಒಂದೇ ಸಮಯದಲ್ಲಿ ಮುರಿದ್ಬಿಡ್ತಾಳೆ. ಬೇಡ, ಇದನ್ನೆಲ್ಲ ನೀನ್ ಯಾಕೆ ಮಾಡ್ದೆ? ಕಾಂತಾರ ಕಣ್ಣಲ್ಲಿ ತುಂಬಾನೇ ನೀರು ತುಂಬಿಕೊಂಡಿತ್ತು ಮತ್ತು ಕಾಂತಾರ ಅಲ್ಲಿಂದ ಆ ದಟ್ಟವಾದ ಕಾಡೊಳಗಡೆ ಓಡೋಗ್ತಾಳೆ. ದೊಡ್ಡದಾಗ್ ಬಂದ್ಬಿಟ್ಲು. ನಮ್ಮ ಹತ್ರ ಶೋ ಆಫ್ ಮಾಡ್ತಾಳೆ. ಇವಾಗ ಬಂತಲ್ವಾ ಮಜಾ? ನೀನು ಸರಿಯಾಗಿ ಹೇಳ್ತಾ ಇದ್ಯಾ. ಇನ್ನೊಂದ್ಸಲ ಸಂಗ್ರಾಂಪುರದ ಹೆಸರು ಅವಳ ಕಿವಿ ಒಳಗಡೆ ಬಿದ್ದಾಗ ಭಯದಿಂದ ಓಡೋಗ್ತಾಳೆ ಅವಳು. ಇನ್ಮೇಲೆ ನಾವು ಇಡೀ ಸಂಗ್ರಾಂಪುರದ ಮೇಲೆ ನಮ್ ರಾಜ್ಯ ಮಾಡ್ತೀವಿ ಮತ್ತು ಜನರಿಗೆಲ್ಲ ಸರಿಯಾದ ಶಿಕ್ಷೆಯನ್ನು ಕಳ್ಸ್ಕೊಡ್ತೀವಿ. ಎಲ್ಲ ಊರಿನ ಜನರು ತಾರಾ ಮತ್ತು ಸಿತಾರಳನ್ನು ನೋಡಿ ತುಂಬಾನೇ ಭಯಭೀತವಾಗ್ತಾರೆ. ಎಲ್ಲ ಶಕ್ತಿಶಾಲಿ ಮಟ್ಕೆಗಳು ಹೊಡೆದೋಗಿರುತ್ತೆ. ಸಂಗ್ರಾಂಪುರದ ರಾಜ ಕೂಡ ಆ ಸಮಯದಲ್ಲಿ ಏನು ಮಾಡಕ್ಕಾಗ್ಲಿಲ್ಲ.
ಲಖನ್ ಮತ್ತೆ ಊರಿನ ಕೆಲವು ಜನರು ಆ ದಟ್ಟವಾದ ಕಾಡಿನಲ್ಲಿ ಕಾಂತಾರವನ್ನು ಹುಡುಕೊಂಡು ಹೋಗ್ತಾರೆ. ಕಾಂತಾರ ಅಜ್ಜಿ, ಅಜ್ಜಿ ಎಲ್ಲಿದ್ದೀರಾ ನೀವು? ಅಜ್ಜಿ, ನಮ್ಮ ಹಳ್ಳಿಯವ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಎಲ್ಲಿದ್ದೀರಾ ನೀವು? ಹಾಗೇನೆ ಲಖನ್ ಮತ್ತು ಕೆಲವು ಊರಿನ ಜನರು ಆ ದಟ್ಟವಾದ ಕಾಡಿನಲ್ಲಿ ಕಾಂತಾರವನ್ನು ಹುಡ್ಕೊಂಡು ಹೋಗ್ತಿರ್ತಾರೆ. ಪ್ರತಿದಿನ ಕಾಂತಾರವನ್ನೇ ಹುಡುಕ್ತಿರ್ತಾರೆ ಮತ್ತು ಕಾಂತಾರ ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಇನ್ನೊಂದ್ ಕಡೆ ತಾರಾ ಮತ್ತು ಸಿತಾರಾ ಇಡೀ ಸಂಗ್ರಾಂಪುರದಲ್ಲಿ ಅವ್ರ ರಾಜ್ಯವನ್ನೇ ಮಾಡ್ತಾ ಇದ್ರು. ಏನ್ ಹೇಳ್ತೀಯ ಸಿತಾರಾ? ಈ ಮೀನನ್ನ ಏನ್ ಮಾಡೋದೇನಿದೆ? ನೀನ್ ಆ ಮೀನ್ಗಳನ್ನ ಸಾಯೋದ್ ನೋಡಿದ್ಯಲ್ವಾ? ಆ ಮೀನ್ಗಳನ್ನ ನೀರಿಂದ ಹೊರಗಡೆ ತೆಗ್ದ ತಕ್ಷಣ ಅದು ತುಂಬಾನೇ ನೋವ್ನ ಪಡಿತಿರುತ್ತೆ. ಆ ನೋವಿಂದ ತುಂಬಾ ಜಾಸ್ತಿ ನೋವು ನಾನ್ ನಿಮಗೆ ಕೊಡ್ತೀನಿ. ನನ್ನ ಕ್ಷಮಿಸ್ಬಿಡಿ. ನಾನಿವತ್ತು ಬರೀ ಈ ತರ ಮೀನು ಅಷ್ಟೇ ತಂದಿರೋದು. ನನ್ನ ಕ್ಷಮಿಸ್ಬಿಡಿ. ಮುಂದೆ ಈ ತರ ತಪ್ಪು ಮಾಡೋದಿಲ್ಲ ನಾನು. ನಿಮಗೆ ಇಷ್ಟವಾದ ಮೀನನ್ನ ನಾನು ಯಾವಾಗಲೂ ತಂದ್ಕೊಡ್ತೀನಿ. ಆ ಕೆಲ್ಸದವನ್ ಏನ್ ಹೇಳ್ತಾನೆ ಅದನ್ನ ಕೇಳ್ದೆ ತಾರಾ ತನ್ನ ಕಾಲ್ನ ಜೋರಾಗಿ ನೆಲದ ಮೇಲೆ ಇಡ್ತಾಳೆ. ಮಾರ್ಕೆಟ್ ಅಲ್ಲಿರೋ ಎಲ್ಲಾ ಕೆಲ್ಸದವರು ತಮ್ಮ ಜೀವವನ್ನು ಉಳಿಸ್ಕೊಳ್ಳಲು ಅಲ್ಲಿಂದ ಬೇಗನೆ ಓಡ್ಬಿಡ್ತಾರೆ. ಮುದ್ಕಿ ಹುಚ್ಚಿ ಆಗಿದ್ದಾಳೆ, ಓಡಿ! ಎಲ್ಲ ಇಲ್ಲಿಂದ ಹೊರಟೋಗಿ! ಮುದ್ಕಿ ಹುಚ್ಚಿ ಆಗಿದ್ದಾಳೆ. ನೋಡಿದ್ಯಾ ನನ್ ಚಮತ್ಕಾರ? ಇನ್ನೊಂದ್ಸಲ ತೋರ್ಸ್ಲಾ? ಬೇಡ, ನಿಮಗೆ ಎಷ್ಟು ಮೀನ್ ಬೇಕಾಗಿದೆ ಹೇಳಿ, ನಾನ್ ತಂದ್ಕೊಡ್ತೀನಿ. ನಾನು ಹೀಗೋಗಿ ಹೀಗ್ ಬಂದ್ಬಿಡ್ತೀನಿ. ನಾನ್ ನಿಮ್ ಮಾತು ಮುಗಿಯೋಷ್ಟ್ರಲ್ಲಿ ವಾಪಸ್ ಬಂದ್ಬಿಡ್ತೀನಿ. ಬಾ, ಇವನ್ ಕೆಲ್ಸ ಅಂತೂ ಇಲ್ಲಿಗೆ ಮುಗ್ದೋಯ್ತು. ಹೀಗೇನೆ ಸಂಗ್ರಾಂಪುರದಲ್ಲಿ ತಾರಾ ಮತ್ತು ಸಿತಾರಾ ತಮ್ಮ ಕೆಲ್ಸನ ಮಾಡಕ್ಕೆ ಶುರು ಮಾಡ್ತಾರೆ. ಸಂಗ್ರಾಂಪುರದ ಎಲ್ಲ ಜನರು ಭಯಗೊಂಡು ರಾಜ ದರ್ಬಾರಿಗೆ ಹೋಗ್ತಾರೆ ಮತ್ತು ತಮ್ಮ ತೊಂದರೆಗಳನ್ನ ರಾಜ ದರ್ಬಾರದಲ್ಲಿ ಹೇಳಕ್ ಶುರು ಮಾಡ್ತಾರೆ. ಮಹಾರಾಜರೇ, ಈ ಊರನ್ನ ಉಳಿಸಿ, ಸಂಗ್ರಾಂಪುರವನ್ನ ಉಳಿಸಿ ನೀವು. ಆ ಇಬ್ರು ಮುದುಕೀರು ಸಂಗ್ರಾಂಪುರವನ್ನ ಅವ್ರ ಮುಷ್ಟಿಲಿ ಹಿಡಿದಿದ್ದಾರೆ. ಅರೆ ಲಖನ್, ನಿನಗೇನಾಯ್ತು ಇವಾಗ? ಎಲ್ಲ ಸರಿಯಾಗಿದೆ ತಾನೆ? ನಿನ್ನ ವ್ಯಾಪಾರ ಒಳ್ಳೆ ರೀತಿಲೇ ನಡೀತಾ ಇದೆ ಅಲ್ವಾ? ಈಗೇನಾಗಿದೆ ನಿನಗೆ? ತಾರಾ ಮತ್ತೆ ಸಿತಾರಾ ಪೂರ ಹಳ್ಳಿಯನ್ನ ಅವ್ರ ಕೈಲಿ ಇಟ್ಕೊಂಡಿದ್ದಾರೆ. ಯಾರು ಅವ್ರನ್ನ ತಡೆಯಕ್ಕಾಗ್ತಾ ಇಲ್ಲ. ಎಲ್ಲಾ ಜಾಗನೂ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ರಾಜ ಎಲ್ರೂ ಮಾತುಗಳನ್ನ ಕೇಳಿ ವಿವಶವಾಗ್ತಾರೆ ಮತ್ತು ತುಂಬಾನೇ ಸರಳತೆಯಿಂದ ಹೀಗೆ ಹೇಳ್ತಾರೆ. ಎಲ್ಲರ ಮಾತು ನನಗೆ ಅರ್ಥ ಆಯ್ತು. ಹಾಗೆ ನಾವು ಸಂಗ್ರಾಂಪುರದ ಜನಗಳಿಗೆ ಒಂದ್ ವಿಷಯ ಹೇಳಬೇಕು. ಊರಲ್ಲಿ ಏನೇ ಒಂದು ಸಮಸ್ಯೆ ಆದ್ರೂ ತಾರಾ ಮತ್ತು ಸಿತಾರಾ ಆ ಸಮಸ್ಯೆಯನ್ನ ಬಗೆಹರಿಸ್ತಾರೆ. ಹೀಗಿರುವಾಗ ನಾವು ಅವ್ರಿಗೆ ಹೇಗೆ ಸಮಸ್ಯೆ ಮಾಡೋದು? ಇಷ್ಟು ಆತಂಕವನ್ನು ನಾವು ಸಹಿಸಿಕೊಳ್ಳೇಬೇಕು. ರಾಜ ತನ್ನ ಮಾತುಗಳನ್ನ ಪ್ರಜೆಗಳ ಮುಂದೆ ಹೇಳ್ತಾನೆ ಇದ್ರು. ಆಗ ಅಲ್ಲಿ ಸೇನಾಪತಿ ಹೀಗೆ ಹೇಳ್ತಾರೆ. ಮಹಾರಾಜರೇ, ನಮ್ಮ ಹಳ್ಳಿಲಿ ಧೂಂಪುರದ ರಾಜ ಮತ್ತೆ ಯುದ್ಧಕ್ಕೆ ಬಂದಿದ್ದಾನೆ. ಆದ್ರೆ ದೊಡ್ಡ ವಸ್ತುನ ಎತ್ಕೊಂಡು ನಮ್ಮ ರಾಜ್ಯವನ್ನ ಕಬಳಿಸೋಕ್ ಬಂದಿದ್ದಾನೆ. ಅವನಿಗೆ ಯಾವುದೇ ಭಯ ಇಲ್ಲ. ಸಿಪಾಯಿಗಳೇ, ತಯಾರಾಗಿ. ನಾವು ಅವನಿಂದ ಸೋಲೊಪ್ಕೋಬಾರ್ದು. ಇವತ್ತು ಧೂಂಪುರವನ್ನ ಧೂಳಿಪಟ ಮಾಡಲೇಬೇಕು. ರಾಜ ತನ್ನ ಇಡೀ ಸೇನೆಯನ್ನು ಕರ್ಕೊಂಡು ಯುದ್ಧ ಭೂಮಿಯೊಳಗಡೆ ಹೋಗ್ತಾರೆ. ಯುದ್ಧ ಭೂಮಿಗೆ ಹೋದ ತಕ್ಷಣ ಅಲ್ಲಿದ್ದ ದೃಶ್ಯವನ್ನು ನೋಡಿ ಎಲ್ರೂ ಬೆಚ್ಚಿ ಬೀಳ್ತಾರೆ. ಯಾರು ಹೇಳಿದ್ದು ಹುಲಿ ಸೋಲುತ್ತೆ ಅಂತ? ಹುಲಿ ಒಂದ್ ಹೆಜ್ಜೆ ಹಿಂದೆ ಹೋದ್ರೆ ಅದು ತನ್ನ ಶಿಕಾರಿಗೋಸ್ಕರ ಹೋಗಿರುತ್ತೆ. ಯಾಕೆಂದ್ರೆ ಅದರ ಶಿಕಾರಿಯನ್ನ ಚೆನ್ನಾಗಿ ಮಾಡ್ಬೇಕು ಅಂತ. ಆದ್ರೆ ನೀನೊಂದು ಹುಳು, ನಿನಗೆ ಈ ಮಾತು ಒಪ್ಪೋದಿಲ್ಲ. ಅಷ್ಟು ಹೇಳ್ದಾಗ್ಲೆ ಒಂದು ಭಯಂಕರವಾದ ಸ್ತ್ರೀ ಒಂದು ದೆವ್ವದ ರೂಪದಲ್ಲಿ ಎಲ್ರ ಮುಂದೆ ಬರ್ತಾಳೆ. ಅವಳನ್ನ ನೋಡಿ ಸಂಗ್ರಾಂಪುರದ ರಾಜನ್ಗೆ ಹೆದರಿಕೆ ಆಗುತ್ತೆ. ಭಗುನಿ ಬಾದೆ ಭಗಡ್ ಬೋಲ್ ಸ್ವಾಹ! ಸೋಮ್ಲತಾ ಮಂತ್ರವನ್ನು ಹೇಳಿದಾಗ ಇಡೀ ಸಂಗ್ರಾಂಪುರದಲ್ಲಿ ಬೆಂಕಿ ಬಿತ್ತು. ಎಲ್ರಿಗೂ ಭಯವಾಗಿತ್ತು. ಆಗ ಸಂಗ್ರಾಂಪುರದ ರಾಜ ಹೀಗೆ ಹೇಳ್ತಾನೆ. ಏನ್ ನಡೀತದೆ ಇಲ್ಲಿ? ನನಗೇನು ಅರ್ಥ ಆಗ್ತಾ ಇಲ್ಲ. ಈ ಕಷ್ಟದಲ್ಲಿ ತಾರಾ ಮತ್ತು ಸಿತಾರವರೇ ಇಲ್ವಲ್ಲ ಇಲ್ಲಿ. ಅವ್ರು ಇಲ್ಲಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಕರೀರಿ ಅವ್ರನ್ನ. ನೀನು ಆ ಮುಖ್ಯಗಳ ಬಗ್ಗೆ ಹೇಳ್ತಾ ಇದ್ಯಾ? ನಾನು ಮುಂಚೆನೆ ಅವ್ರನ್ನೆಲ್ಲ ಬಂದಿ ಮಾಡಿಟ್ಟಿದ್ದೀನಿ. ಇದನ್ ನೋಡು. ಸಂಗ್ರಾಂಪುರದ ರಾಜನ್ಗೆ ಹೆದರಿಕೆ ಆಗುತ್ತೆ. ಅವನ್ ನೋಡ್ತಾರೆ ಸೋಮ್ಲತಾ ತಾರಾ ಮತ್ತು ಸಿತಾರಳನ್ನ ಒಂದು ಮಾಯದ ಹಗ್ಗದಿಂದ ಮರಕ್ಕೆ ಕಟ್ಟಿರುತ್ತಾರೆ. ಹೌದು, ಇದೆಲ್ಲ ಹೇಗ್ ಸಾಧ್ಯವಾಯ್ತು? ನೀನು ತಾರಾ ಸಿತಾರನ್ನ ಬಂದಿಯಾಗಿ ಹೇಗ್ ಮಾಡ್ದೆ? ಯಾರ್ ನೀನು? ನಿನ್ನ ರಹಸ್ಯವಾದ್ರೂ ಏನು? ನಿನಗ್ ನಮ್ಮಿಂದ ಏನ್ ಬೇಕಾಗಿದೆ? ನೀನ್ ಏನಾದ್ರೂ ಸಂಗ್ರಾಂಪುರದ ಒಳ್ಳೆತನ ಬಯಸ್ತೀಯ ಅಂದ್ರೆ ಬರೀ 10 ದಿನ ಇದೆ ನಿನ್ ಹತ್ರ. ನಿನ್ ಪ್ರಜೆಗಳ ಜೊತೆಗೆ ನೀನೇನ್ ರಾಜ್ಯವನ್ನು ಬಿಟ್ಟಿಲ್ಲ ಅಂದ್ರೆ ನಿನ್ನ ನಾನು ಖಂಡಿತವಾಗ್ಲೂ ಸುಮ್ನೆ ಬಿಡಲ್ಲ. ಯಾರ್ ನೀನು?
ನಮಗೆಲ್ಲ ಈ ತರ ಯಾಕೆ ಮಾಡ್ತಾ ಇದೀಯಾ? ನಾನು ನಿನ್ನ ಮಣ್ಣಲ್ಲಿ ಮುಚ್ಚಿಬಿಡ್ತೇನೆ. ಲಕ್ಕನ್ ಇಷ್ಟು ಹೇಳೇ ಇದ್ದ. ಅಷ್ಟರಲ್ಲಿ ಸೋಮ್ಲತಾ ತನ್ನ ಶಕ್ತಿಗಳಿಂದ ಲಕ್ಕನ್ನನ್ನು ಗಾಳಿಯಲ್ಲಿ ತೇಲಾಡಿಸಿದ್ಲು. ಲಕ್ಕನ್ನ ಸಂಪೂರ್ಣ ದೇಹ ಗಾಳಿಯಲ್ಲಿತ್ತು. ಬಿಟ್ಬಿಡು ನನ್ನ, ಹೋಗಕ್ ಬಿಡು 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 ನನ್ನ, ಬಿಡು ನನ್ನ, ಕ್ಷಮಿಸ್ಬಿಡು. ಇನ್ನ ಯಾರು ಆತರ ಹುಟ್ಟಿಲ್ಲ, ನನ್ನನ್ನು ಸೋಲ್ಸವನು. ನೋಡಿದ್ರ ಸಂಗ್ರಾಮಪುರದ ವಾಸಿಗಳೇ ನೀವು, ಇದು ನಿಮ್ಮ ನಿಜವಾದ ಅಸಲಿಯತ್ತು. ಇದಷ್ಟೇ ನಿಮ್ಮ ಮುಖವಾಡ. ನಾನೀಗ್ಲೇ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ನಾನು ಮತ್ತೆ ಬರ್ತೀನಿ. ಮುಂದಿನ ಸಲ ಪೂರ್ತಿ ಸಂಗ್ರಾಮಪುರವನ್ನ ಲೂಟಿ ಮಾಡ್ಕೊಂಡು ಹೋಗ್ತೀನಿ. ತಾರಾ ಮತ್ತು ಸಿತಾರಳನ್ನ ಅಲ್ಲೇ ಬಿಟ್ಟು ಮತ್ತೊಂದು ವಾರ್ನಿಂಗ್ ಕೂಡ ಕೊಟ್ಟು ಧೂಮ್ಪುರದ ರಾಜ ಮತ್ತು ಸೋಮ್ಲತಾ ಅಲ್ಲಿಂದ ಹೊರಟುಬಿಟ್ರು. ಇದೇನ್ ಮಾಡ್ಬಿಟ್ಟ ನಮ್ಮ ಊರಿಗೆ. ಆದ್ರೆ ನನ್ನ ಕೈಲೇನು ಮಾಡಕ್ಕಾಗಿಲ್ಲ. ಇದು ತುಂಬಾ ಯೋಚನೆ ಮಾಡಬೇಕಾಗಿರೋ ವಿಷಯ ಮಹಾರಾಜ್ರೆ. ತಾರಾ ಮತ್ತು ಸಿತಾರಾ ಇಷ್ಟೊಂದು ಹೆದರಿರೋದನ್ನ ಇದೇ ಮೊದಲನೇ ಸಲ ನೋಡ್ತಾ ಇದ್ದೀನಿ. ನಾವು ಅವ್ರನ್ನ ಹೋಗಿ ನೋಡ್ಬೇಕಾಗಿದೆ. ನಾವು ತಾರಾ ಮತ್ತು ಸಿತಾರಾ ಜೊತೆ ಮಾತಾಡ್ಬೇಕು. ರಾಜ ತಾರನ ಮನೆಗೆ ಹೋಗ್ತಾನೆ. ರಾಜ ಅವರನ್ನು ಇಷ್ಟೊಂದು ಭಯಗೊಂಡಿರೋದು ನೋಡಿದ್ದು ಮೊದಲನೇ ಸಲ. ನಿಮ್ಮಿಬ್ಬರ ಈ ಅವಸ್ಥೆ ಹೇಗಾಯ್ತು ಅಂತ ಹೇಳಿ. ಎಲ್ಲಿ ಹೋಯ್ತು ನಿಮ್ಮ ಶಕ್ತಿಗಳು? ಸೋಮಲತಾ ನಿಮ್ಮನ್ನ ಬಂಧನದಲ್ಲಿ ಹೇಗಿಟ್ಲು? ಹಾಗೆ ನೀವಿಬ್ರು ಅಸಹಾಯಕರಾಗಿ ಯಾಕೆ ಉಳ್ಕೊಂಡ್ರಿ? ಆ ಸೋಮ್ಲತಾ ಹತ್ರ ನಮ್ಗಿಂತ ತುಂಬಾ ಜಾಸ್ತಿ ಶಕ್ತಿಗಳಿದೆ. ಅವಳು ಯಾವ ಸಾಧಾರಣ ಮನುಷ್ಯ ಅಲ್ಲ, ಒಂದು ಭಯಂಕರವಾದ ತಾಂತ್ರಿಕ ಕೂಡ. ಯಾರು ಸೋಮ್ಲತಾ ಮುಂದೆ ತುಂಬಾ ಶಕ್ತಿಶಾಲಿ ಇರ್ತಾರೋ ಅವ್ರ ಎಲ್ಲ ಶಕ್ತಿಗಳು ಸೋಮ್ಲತಾ ಹತ್ರನೇ ಹೋಗುತ್ತೆ. ನನಗಿದು ಅರ್ಥ ಆಗ್ಲಿಲ್ಲ. ನೀವೇನ್ ಹೇಳ್ಬೇಕು ಅಂತ ಇದ್ದೀರಾ? ಅಂದ್ರೆ ಅವಳ ಮುಂದೆ ಇರೋ ವ್ಯಕ್ತಿಗಳ ಅರ್ಧ ಶಕ್ತಿ ಎಲ್ಲ ಅವಳ ಕಡೆಗೆ ಬಂದ್ಬಿಡುತ್ತೆ. ಮತ್ತೆ ಅವಳು ಇನ್ನ ಶಕ್ತಿಶಾಲಿ ಆಗ್ಬಿಡ್ತಾಳೆ. ನಿಮ್ಮಿಬ್ಬರ ಪರಿಸ್ಥಿತಿ ನೋಡಿ ನನ್ಗೆ ಏನ್ ಅನಿಸ್ತಿದೆ ಅಂದ್ರೆ, ನನಗೆ ಈ ರಾಜ್ಯವನ್ನ ಬಿಟ್ಟು ಹೋಗೋದ್ ಬಿಟ್ಟು ಬೇರೆ ಏನು ಉಪಾಯ ಇಲ್ಲ ಅನ್ಸುತ್ತೆ. ರಾಜ ಸಿತಾರ ಮತ್ತು ತಾರಾ ಇಷ್ಟೊಂದು ಭಯಭೀತವಾಗಿದ್ದನ್ನು ನೋಡಿ ಅವನ್ ಮಂತ್ರಿ ಹತ್ರ ಹೇಳ್ತಾನೆ, ನಾವು ಕಾಂತಾರನ ಹುಡುಕ್ಬೇಕು. ಧೂಮ್ಪುರದಿಂದ ನಮ್ಮನ್ನ ಕಾಂತಾರ ಮಾತ್ರ ಬಚಾವ್ ಮಾಡಕ್ಕಾಗುತ್ತೆ. ಆದ್ರೆ ಮಹಾರಾಜರೇ, ಕಾಂತಾರಳ ಎಲ್ಲ ಶಕ್ತಿಯು ಬತ್ತಿ ಹೋಗಿದೆ. ಈಗ ನಾವು ಅವಳ ಶಕ್ತಿಯನ್ನ ಹೇಗ್ ತರೋದು? ಇದನ್ನ ನಾವು ಕಾಡಿಗೆ ಹೋಗಿಯೇ ಹುಡುಕ್ಬೇಕಾಗತ್ತೆ. ಎಲ್ಲಿ ಕಾಂತಾರ ಮಾಯವಾದಳೋ ಅಲ್ಲಿ. ರಾಜ ಅವನ್ ಮಂತ್ರಿ ಮತ್ತು ಕೆಲವು ಸೈನಿಕರನ್ನ ಕರ್ಕೊಂಡು ಆ ದಟ್ಟವಾದ ಕಾಡಿನಲ್ಲಿ ಕಾಂತಾರವನ್ನು ಹುಡ್ಕೊಂಡು ಹೋಗ್ತಾರೆ. ಕಾಂತಾರ, ಎಲ್ಲಿದ್ಯಾ ನೀನು? ನಾವು ತುಂಬಾ ತೊಂದರೆಯಲ್ಲಿದ್ದೀವಿ. ನೀನ್ ಬೇಗ ಬಂದ್ಬಿಡು. ಅವ್ರನ್ನೇ ಹಿಂಬಾಲಿಸುತ್ತಾ ಅಲ್ಲಿ ತಾರಾ ಮತ್ತು ಸಿತಾರ ಬಂದ್ಬಿಡ್ತಾರೆ ಮತ್ತು ರಾಜನ ಹತ್ರ ಹೀಗೆ ಹೇಳ್ತಾರೆ, ಕಾಂತಾರ ಈ ಕಾಡಿನಲ್ಲಿ ಇಲ್ಲ, ನನಗ್ ಗೊತ್ತು. ಮತ್ತೆ ನಾವು ಆ ಸೋಮ್ಲತಾನ ಒಂಟಿಯಾಗಿ ಎದುರ್ಸಕ್ಕಾಗಲ್ಲ. ನಾವು ಕಾಂತಾರವನ್ನ ಹುಡುಕ್ಬೇಕು. ಆದ್ರೆ ನಮ್ಮ ಹತ್ರ ಹೆಚ್ಚು ದಿನ ಇಲ್ಲ ಇಲ್ಲಿ. ನಾವು ಕೇವಲ 8 ದಿನದಲ್ಲಿ ಕಾಂತಾರಳನ್ನ ಹುಡುಕ್ಲೇಬೇಕು. ಇಲ್ದಿದ್ರೆ ಧೂಮ್ಪುರದ ರಾಜ ನಮ್ಮ ಮೇಲೆ ಆಕ್ರಮಣ ಮಾಡೇ ಮಾಡ್ತಾನೆ. ನೀವಾದ್ರೆ ಟೆನ್ಷನ್ ತಗೋಬೇಡಿ, ನಾವ್ ನಾಳೆನೆ ಗುರುಕುಲಕ್ಕೆ ಹೋಗ್ತೀವಿ. ತಾರಾ, ಸಿತಾರ ಮತ್ತು ರಾಜ ಮರುದಿನವೇ ಗುರುಕುಲದ ಕಡೆಗೆ ಹೋಗ್ತಾರೆ. ನೀವೆಲ್ಲ ಈ ಗುರುಕುಲದ ಹತ್ರ ಏನ್ ಮಾಡ್ತಿದ್ದೀರಾ? ನಿಮ್ಗೆಲ್ಲ ನನ್ನಿಂದ ಏನ್ ಬೇಕಂತ ಹೇಳಿ. ನಮ್ಮ ಊರು ಸಂಗ್ರಾಮಪುರ ತೊಂದರೆಯಲ್ಲಿದೆ. ನಾನೊಬ್ಬ ಕೈಲಾಗ್ದಿರೋ ರಾಜನ್ ತರ ನಿನ್ನ ಹತ್ರ ಸಹಾಯ ಕೇಳಕ್ ಬಂದಿದ್ದೀನಿ. ನನ್ ಶಕ್ತಿಗಳು ನನ್ನ ಹತ್ರ ಇರ್ತಾ ಇದ್ರೆ ಚೆನ್ನಾಗಿರ್ತಾ ಇತ್ತು. ಗುರುಜಿ, ನನ್ಗೆ ಏನಾದ್ರೂ ನಾವೆಲ್ಲ ನಿಮ್ಗೆ ನಿನ್ ಶಕ್ತಿ ವಾಪಸ್ ಬರಲು ಸಹಾಯ ಮಾಡ್ತೀವಿ. ಇವಾಗ ನೀನ್ ಹೇಳು, ನಿನ್ ಶಕ್ತಿಗಳ ನಾವೆಲ್ಲ ಹೇಗ್ ವಾಪಸ್ ತರೋದು? ಶಾಪಿತ ಕಾಂತಾರದಿಂದನೇ ಆಗಿದ್ದಲ್ಲ. ಏನೇ ಆಗ್ಲಿ, ನಮ್ಗೆ ಇವಾಗ ಕಾಂತಾರಳ ಸಹಾಯ ಬೇಕು. ಅವಳ ಶಕ್ತಿಗಳನ್ನ ವಾಪಸ್ ತಂದು ನಾವು ಸೋಮ್ಲತಾ ಹತ್ರ ಹೋರಾಡ್ತೀವಿ. ಕಾಂತಾರ ಅವ್ರನ್ನೆಲ್ಲ ಕರ್ಕೊಂಡು ಗುರುಕುಲದ ಹತ್ರ ಹೋಗ್ತಾರೆ. ರಾಜ ಅಲ್ಲಿಂದ ಸಂಗ್ರಾಮಪುರದ ಕಡೆಗೆ ಹೋಗ್ತಾರೆ. ಕಾಂತಾರಳನ ಅಲ್ಲಿಂದ ಬಿಟ್ಟು ತಾರಾ ಮತ್ತು ಸಿತಾರ ಗುರುಕುಲದ ಹತ್ರ ಹೋಗ್ತಾರೆ. ನೀವು ಹಿಂದಿನ ಎಪಿಸೋಡ್ ಅಲ್ಲಿ ನೋಡಿದಂತೆ ಕಾಂತಾರ ತನ್ನ ಶಕ್ತಿನ ವಾಪಸ್ ಪಡೆಯಲು ಗುರುಕುಲದ ಕಡೆಗೆ ಹೋಗಿರ್ತಾಳೆ. ಕಾಂತಾರಳಿಗೆ ಆಶ್ರಮದೊಳಗಡೆ ಹೋಗಕ್ಕಾಗಲ್ಲ. ತಾರಾ ಮತ್ತು ಸಿತಾರ ವಿಶ್ವಗುರುವಿನ ಆಶ್ರಮದ ಹತ್ರ ಹೋಗ್ತಾರೆ. ವಿಶ್ವಗುರು ಆ ಸಮಯದಲ್ಲಿ ಧ್ಯಾನದಲ್ಲಿದ್ರು. ತಾರಾ ಮತ್ತು ಸಿತಾರ ಏನು ಯೋಚನೆ ಮಾಡ್ದೆ ಅವ್ರಿಗೆ ತೊಂದರೆ ಕೊಡಕ್ ಶುರು ಮಾಡಿದ್ರು. ಅಯ್ಯೋ, ಈಗಾದ್ರೂ ಎದ್ದೇಳಿ ನೋಡಿ, ನಾವು ನಿಮ್ಮನ್ ಭೇಟಿಯಾಗಕ್ ಬಂದಿದೀವಿ. ನೀವ್ ನಮ್ಗೊಂದು ಸಹಾಯ ಮಾಡಲು ಬಾಕಿ ಇದೆ.
ಅದನ್ ಮಾಡುವ ಸಮಯ ಈಗ ಬಂದಿದೆ. ವಿಶ್ವಗುರುವಿಗೆ ತಾರಾ ಮತ್ತು ಸಿತಾರನ ಮಾತುಗಳನ್ನು ಕೇಳಿ ಭಯಪಟ್ಟು ಅವರು ಎದ್ ನಿಂತ್ರು ಮತ್ತೆ ಹೇಳಿದ್ರು, ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ? ನೀನ್ ಇಲ್ಲಿ ಬರೋ ತರ ಇರ್ಲಿಲ್ವಲ್ಲ, ಆದ್ರೆ ಈಗ ಹೇಗೆ? ಅಯ್ಯೋ, ನಿಮ್ಗೊಂದು ನಾವ್ ಯಾರಂತ ನೆನ್ಪಿದೆ ಅಲ್ವಾ? ಇದು ಒಳ್ಳೆ ವಿಷಯ ಬಿಡಿ. ನನ್ನ ಮೇಲೆ ಕೃಪೆ ಮಾಡಿ ನೀವಿಲ್ಲಿಂದ ಹೊರಟೋಗಿ, ದಯವಿಟ್ಟು ಬಿಟ್ಬಿಡಿ. ಒಂದ್ ವೇಳೆ ನೀವ್ ಬಯಸಿದ್ರೆ ನಾವಿಬ್ರು ಇಲ್ಲಿಂದ ಹೋಗ್ಬೇಕು ಅಂತ, ನೀವು ಕಾಂತಾರಳನ್ನ ಶಾಪದಿಂದ ಮುಕ್ತಿಪಡಿಸ್ಬೇಕು. ಇದು ಒಳ್ಳೆ ವಿಷಯ ಅಲ್ಲ, ಇದು ನಮ್ಮ ಗುರುಕುಲದ ನಿಯಮದ ವಿರುದ್ಧ ಇದೆ. ಅನ್ಸ್ತಾ ಇದೆ ನೀವು ಮರ್ತೋಗಿದ್ದೀರಾ ಅಂತ. ನಾನು ನಿಮ್ಗೆ ಒಂದು ಸಹಾಯನ ಮಾಡಿದ್ದೀನಿ, ಜಲ ಅಮೃತ ಸಹಾಯ. ಜಲ ಅಮೃತವನ್ನ ನಾನೇ ಕಾಂತಾರಳಿಂದ ವಾಪಸ್ ತಂದ್ಕೊಟ್ಟಿದ್ದು. ಜಲ ಅಮೃತದ ಹೆಸರನ್ನ ಕೇಳಿ ತಾರಾ ಬೆಚ್ಚಿದ್ಲು ಮತ್ತು ಹೇಳಿದ್ಲು, ಇದ್ರ ಅರ್ಥ ಜಲ ಅಮೃತವನ್ನ ಗುರುಕುಲದಿಂದ ಕಾಂತಾರ ಕದ್ದಿದ್ದು ಅಂತನಾ? ತಾರಾ, ಸಿತಾರ, ಕಾಂತಾರ ಮತ್ತು ಸೋಮ್ಲತಾ ಗುರುಕುಲದಲ್ಲಿದ್ದಾಗ ಕಾಂತಾರ ಎಲ್ರಿಗಿಂತ ದೊಡ್ಡವಳು ಮತ್ತು ಬುದ್ಧಿವಂತೆ. ಆಗ ವಿಶ್ವಗುರು ಹೇಳ್ತಾರೆ, ಈ ಗುರುಕುಲವನ್ನ ಶುರು ಮಾಡಿ ನಾವೀಗ 100 ವರ್ಷ ಆಯ್ತು. ಅದರಿಂದಾಗಿ ನಾನು ಇಲ್ಲಿ ಕೂತಿದ್ದೀನಿ. ಈ ಒಂದು ಖುಷಿಯಾದ ದಿನದಲ್ಲಿ ನಿಮ್ಮನ್ನೆಲ್ಲ ನಾನು ಇಲ್ಲಿಗೆ ಬರಮಾಡ್ಕೊಂಡಿದ್ದೀನಿ. ಆದ್ರೆ ನೀವ್ ನಮ್ಗೆ 100 ವರ್ಷ ತರ ಏನು ಕಾಣಿಸಲ್ಲ ಅಲ್ವಾ? ಇದೆಲ್ಲ ನೀವ್ ಏನ್ ಹೇಳ್ತಾ ಇದ್ದೀರಾ? ಈಗ ಯಾರಾದ್ರೂ ವಿಶ್ವಗುರು ಮತ್ತೆ ಗುರುಕುಲದ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾನು ಅವ್ರಿಗೆ ಶಿಕ್ಷೆ ಕೊಡ್ತೀನಿ. ಆಗ ವಿಶ್ವಗುರು ಆ 4 ಜಲ ಅಮೃತದ ಬಗ್ಗೆ ಹೇಳ್ತಾರೆ. ಈ ಗುರುಕುಲದ ಯಾರೇ ವಿದ್ಯಾರ್ಥಿ ಆದ್ರೂ ತುಂಬಾ ಒಳ್ಳೆ ಮತ್ತು ಬುದ್ಧಿವಂತರಾಗ್ತಾರೆ. ಅವರಿಗೆ ನಾನು ಈ ಜಲ ಅಮೃತವನ್ನ ಕೊಡ್ತೀನಿ. ಈ ಜಲ ಅಮೃತ ನನ್ಗೆ ಸಿಗ್ಬೇಕು. ದೊಡ್ಡದಾಗ್ ಬಂದ್ಲು ಜಲ ಅಮೃತ ತಗೊಳಕ್ಕೆ. ನನ್ಕಿಂತ ಬುದ್ಧಿಶಾಲಿ ಮತ್ತು ಶಕ್ತಿಶಾಲಿ ಇನ್ಯಾರೂ ಇಲ್ಲ. ಈ ಜಲ ಅಮೃತವನ್ನ ಖಂಡಿತವಾಗ್ಲೂ ನಾನೇ ಪಡಿತೀನಿ. ಎಲ್ರೂ ಮಲಗಿದ ನಂತರ ನಾನೇ ಅದನ್ನ ಕತ್ಕೊಂಡು ಹೋಗ್ತೀನಿ. ಈ ಗುರುಕುಲದಲ್ಲಿ ತುಂಬಾ ವರ್ಷಗಳಿಂದ ನಾನೇ ಇದ್ದೀನಿ. ಮತ್ತೆ ಈ ಚಿಕ್ಕ ಚಿಕ್ಕ ಗೊಂಬೆಗಳೆಲ್ಲ ಜಲಾಮೃತವನ್ನ ಎಲ್ಲಿ ತಗೊಂಡು ಹೋಗ್ತಾರೆ? ಏನು ಬುದ್ಧಿಯಿಂದನ ಅಥವಾ ಬಲದಿಂದನ? ಅವತ್ ರಾತ್ರಿ ಎಲ್ರೂ ಮಲಗಿದ ನಂತರ ಸೋಮ್ಲತಾ ಆ ಜಲ ಅಮೃತವನ್ನ ಕದಿಯಲು ವಿಶ್ವಗುರುವಿನ ರೂಮಿಗೆ ಹೋಗ್ತಾಳೆ ಮತ್ತು ಅವಳನ್ನ ಹಿಂಬಾಲಿಸುತ್ತಾ ಕಾಂತಾರ ಕೂಡ ಹೋಗ್ತಾಳೆ. ಜಲ ಅಮೃತ ವಿಶ್ವಗುರುವಿನ ಕೋಣೆಯಲ್ಲಿ ಶಕ್ತಿಗಳಿಂದ ಕೂಡಿರುತ್ತೆ. ಸೋಮ್ಲತಾ ತನ್ನ ಶಕ್ತಿಗಳನ್ನು ಸೇರಿಸಿ ಆ ಬಂಧನಗಳನ್ನೆಲ್ಲ ಬಿಡಿಸಿ ಜಲ ಅಮೃತನ ಕುಡಿತಾಳೆ. ಸೋಮ್ಲತಾ ಆ ಜಲ ಅಮೃತವನ್ನು ಕುಡಿತಿರ್ಬೇಕಾದ್ರೇನೆ ಗುರುಕುಲದ ಭೂಮಿ ನಡುಗಲು ಶುರು ಆಗುತ್ತೆ. ಇದನ್ ನೋಡಿ ಸೋಮ್ಲತಾ ಅಲ್ಲಿಂದ ಓಡೋಗ್ತಾಳೆ ಮತ್ತು ಕಾಂತಾರ ಆ ಜಲ ಅಮೃತನ ತಗೋತಾಳೆ. ಅದೇ ಸಮಯದಲ್ಲಿ ವಿಶ್ವಗುರು ಅವಳನ್ನ ನೋಡ್ತಾನೆ. ಪಾಪ, ನೀನು ಪಾಪ ಮಾಡಿದೀಯಾ, ಘೋರ ಪಾಪವನ್ನು ಮಾಡಿದೀಯಾ. ನೀನು ಇವತ್ತಿಂದ ಈ ಗುರುಕುಲದ ಶಾಪ ವಿದ್ಯಾರ್ಥಿ ಆಗಿದೀಯಾ. ಇವತ್ತಿಂದ ನಿನ್ನ ಎಲ್ಲ ಶಕ್ತಿ ಮಡಿಕೆಯಲ್ಲೇ ಉಳಿಯುತ್ತೆ. ನೀನು ಎಲ್ಲಿವರೆಗೂ ಈ ಪಾಪದ ಪ್ರಾಯಶ್ಚಿತ ಮಾಡಲ್ವೋ? ಇಲ್ಲ ಇಲ್ಲ, ನಾನ್ ಬರೀ ಉತ್ಸಾಹದಿಂದ ಜಲ ಅಮೃತನ ಕುಡಿದ್ಬಿಟ್ಟೆ. ಹೊರಟೋಗು ಇಲ್ಲಿಂದ, ಹೊರಟೋಗು. ನೀನ್ ಯಾವತ್ತೂ ತಿರುಗಿ ಈ ಗುರುಕುಲಕ್ಕೆ ಬರಬೇಡ. ಕಾಂತಾರಳ ಕೈಯಿಂದ ಜಲ ಅಮೃತವನ್ನು ತಗೊಂಡು ಸಿತಾರ ವಿಶ್ವಗುರುಗೆ ಕೊಡ್ತಾಳೆ. ವಿಶ್ವಗುರುವಿನ ಶಾಪವನ್ನು ಪಡೆದು ಕಾಂತಾರ ಗುರುಕುಲನ ಬಿಡ್ತಾಳೆ ಮತ್ತು ಬೇರೆ ಜಾಗಕ್ಕೆ ಹೋಗಿ ವಾಸಿಸುತ್ತಾಳೆ. ಆದ್ರೆ ಗುರುಜಿ, ಇದಕ್ ಬೇರೆ ಏನಾದ್ರೂ ಉಪಾಯ ಇರ್ಬೇಕಲ್ವಾ? ಕಾಂತಾರಳ ಶಕ್ತಿ ವಾಪಸ್ ಬರಕ್ಕೆ. ಇಲ್ಲಾಂದ್ರೆ ನಮ್ ಪರಿಸ್ಥಿತಿನ ಕೇಳ್ಬೇಡಿ. ಅದ್ಯಾವ ಸಮಸ್ಯೆ ಈ ತಾರಾ ಮತ್ತು ಸಿತಾರ ಅವರಿಗೆ ಆಗಿದೆ ಅಂತಂದ್ರೆ ಅದರ ಸಮಸ್ಯೆ ಏನು? ನೀವಿಬ್ರು ಯಾಕೆ ಚಿಂತೆ ಮಾಡ್ತಿದ್ದೀರಾ? ಈಗ ತಾರಾ ಮತ್ತು ಸಿತಾರ ಎಲ್ಲ ವಿಷಯಗಳನ್ನ ವಿಶ್ವಗುರು ಹತ್ರ ಹೇಳ್ಕೊತಾರೆ. ಏನ್ ಹೇಳ್ದೆ ನೀನು? ಸೋಮ್ಲತಾ, ನಿನಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸೋಮ್ಲತಾ ಈ ಗುರುಕುಲದ ಒಳ್ಳೆ ಮತ್ತೆ ಬುದ್ಧಿವಂತ ವಿದ್ಯಾರ್ಥಿ. ಆದ್ರೆ ಅವಳ ಅಹಂಕಾರದ ಕಾರಣ ನಾನು ಅವಳನ್ನ ಗುರುಕುಲದಿಂದ ತೆಗೆದಾಕದೆ. ಅವಳಿಗೆ ತನ್ನ ಶಕ್ತಿಯ ಬಗ್ಗೆ ತುಂಬಾ ಅಹಂಕಾರವಿತ್ತು. ಬೇರೆಯವರ ಶಕ್ತಿಯನ್ನ ಅವಳಿಗೆ ಅಂತ ಮಾಡ್ಕೋಬಹುದಾಗಿದೆ. ಇದ್ರಿಂದ ನಾವು ನಿಮ್ಮ ಹತ್ರ ಕೇಳ್ಕೊತೀವಿ, ನೀವು ನಮ್ಗೆ ಸಹಾಯನ ಮಾಡಿ ಅಂತ. ಕಾಂತಾರಳ ಶಾಪದಿಂದ ಮುಕ್ತಿಯಾಗೋದು ಅಂದ್ರೆ ಒಂದೇ ಉಪಾಯ. ಗುರುಕುಲದ ಆಚೆ ಒಂದು ಶಕ್ತಿಶಾಲಿ ಖರ್ಜೂರದ ಮರವಿದೆ. ಅದರ ಎತ್ತರ 200 ಅಡಿಗಳು. ನೀವು ಅಲ್ಲಿಗೆ ಹೋಗಿ ಒಂದು ಮಡಿಕೆಯನ್ನ ತೆಗಿಬೇಕು. ಅದು ಆಗದೆ ಇರುವಂತಹ ಕೆಲಸ. ಹಾಗೆ ಆ ಮಡಿಕೆಯನ್ನ ಹೊಡೆದು ಅದ್ರೊಳಗಿರುವಂತಹ ನೀರನ್ನ ಕಾಂತಾರಳಿಗೆ ಕೊಡಿಸ್ಬೇಕು. ಹಾಗೆ ಮಾಡಿದ್ರೆ ಕಾಂತಾರಳ ಶಕ್ತಿ ವಾಪಸ್ ಬರುತ್ತೆ. ತಾರಾ ಮತ್ತು ಸಿತಾರ ಇಬ್ರು ಎಲ್ಲ ಸತ್ಯವನ್ನು ಮತ್ತು ರಹಸ್ಯವನ್ನು ತಿಳಿದಿದ್ರು ಮತ್ತು ಕಾಂತಾರಳ ಶಕ್ತಿಯನ್ನು ವಾಪಸ್ ತರಕ್ಕೆ ಅವರು ಆ ಖರ್ಜೂರದ ಮರದ ಹತ್ರ ಹೋಗ್ತಾರೆ. ಇಷ್ಟೇನಾ ವಿಷಯ?
ಸಿತಾರ ತನ್ನ ದೇಹನ ತುಂಬಾ ದೊಡ್ಡದಾಗಿ ಮಾಡ್ತಾಳೆ ಮತ್ತು ಆ ಖರ್ಜೂರದ ಮರದಲ್ಲಿದ್ದ ಮಡ್ಕೆಯನ್ನು ತಗೊಂಡು ಭೂಮಿ ಮೇಲೆ ಇಡ್ತಾಳೆ. ಮಡ್ಕೆ ಸಂಪೂರ್ಣವಾಗಿ ವಜ್ರ ಮತ್ತು ಹವಳಗಳಿಂದ ತುಂಬಿತ್ತು. ನಾವು ಈ ಮಾಯದ ಮಡ್ಕೆನ ಹೊಡಿಬೇಕು. ನಮ್ಗೆ ಕಾಣಿಸ್ಕೊಳ್ಳೋ ವಜ್ರ ಮತ್ತು ಹವಳ ಆಸೆಯ ಪ್ರತೀಕ. ನಾವಿದನ್ನು ಹೊಡಿಲೇಬೇಕು. ಇವಾಗ ನೋಡು ನಾನೇನ್ ಮಾಡ್ತೀನಿ ಅಂತ. ತಾರಾ ತನ್ನ ಬಲಶಾಲಿಯಾದ ಕೈಗಳಿಂದ ಆ ಮಡ್ಕೆನ ಹೊಡಿತಾಳೆ. ಭೂಮಿಯೆಲ್ಲ ನಡ್ಗಕ್ಕೆ ಶುರು ಆಗುತ್ತೆ. ಆಕಾಶದಲ್ಲಿ ಹಾರಾಡುತ್ತಿದ್ದ ಪಕ್ಷಿಗಳೆಲ್ಲ ಚೆಲ್ಲಾಪಿಲ್ಲಿ ಆದವು. ಆಗ ಸಿತಾರ ಮಾಯದ ಮಡ್ಕೆಯಿಂದ ಒಂದು ಲೋಟ ನೀರ್ನ ತಗೋತಾಳೆ. ಇದನ್ ಬೇಗನೆ ನಾವು ಕಾಂತಾರಾಗೆ ಕುಡಿಸ್ಬೇಕು. ಬೇಗ ಹೋಗೋಣ. ತಾರಾ ಮತ್ತು ಸಿತಾರ ಹೋಗಿ ಕಾಂತಾರಳಿಗೆ ಆ ಮಾಯದ ನೀರನ್ನು ಕುಡಿಸ್ತಾರೆ. ಇದರಿಂದ ಕಾಂತಾರಳ ಎಲ್ಲ ಶಾಪವು ವಿಮೋಚನೆ ಆಗುತ್ತೆ. ಆಗ ಅವ್ರ ಹತ್ರ ವಿಶ್ವಗುರು ಹೇಳ್ತಾರೆ, ನೀವೆಲ್ಲ ನಿಮ್ಮ ಗುರಿಯನ್ನ ಪ್ರಾಪ್ತಿ ಮಾಡ್ಕೊಳ್ಳಿ. ಯಾವಾಗ್ಲೂ ಪ್ರಸನ್ನವಾಗಿರಿ. ಆ ಸೋಮ್ಲತಾಳನ್ನ ನಾನ್ ಸುಮ್ನೆ ಬಿಡೋದಿಲ್ಲ. ನಾನ್ ತೋರಿಸ್ತೀನಿ ಈ ಗುರುಕುಲದ ನಿಜವಾದ ಶಿಷ್ಯೆ ಯಾರು ಅಂತ. ಸಾಕು ಸಾಕು ನಿಲ್ಸು. ಆ ಸೋಮ್ಲತಾ ಮೇಲೆ ಸೇಡ್ನ ತೀರಿಸ್ಬೇಕು. ಬೇಗ ಹೋಗೋಣ. ನಿನ್ನ ವೇಗದ ಶಕ್ತಿಯಿಂದ ನಮ್ಮನಲ್ಲಿ ಕರ್ಕೊಂಡು ಹೋಗು. ಕಾಂತಾರ, ತಾರಾ ಮತ್ತು ಸಿತಾರ ಜೊತೆಗೆ ಸಂಗ್ರಾಮಪುರಕ್ಕೆ ಹೋಗ್ತಾರೆ. ಅಲ್ಲಿನ ರಾಜ ಮತ್ತು ಪ್ರಜೆಗಳು ಅವರಿಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರನ್ನ ನೋಡಿ ರಾಜ ಹೀಗೆ ಹೇಳ್ತಾನೆ, ಪೂರ್ತಿ 10 ದಿನ ಕಳೆದಿದೆ. ಬೆಳಿಗ್ಗೆ ಆಗೋದಕ್ಕೆ ಸ್ವಲ್ಪ ಸಮಯ ಮಾತ್ರ ಉಳಿದಿದೆ. ಈಗ ಊರಿನ ಅರ್ಧಕ್ಕರ್ಧ ಜನ ನಮ್ಮ ಸಂಗ್ರಾಮಪುರವನ್ನ ಬಿಟ್ಟು ಹೋಗಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲೇ ಧೂಮ್ಪುರದ ರಾಜ ಸೋಮಲತನ್ನ ಕರ್ಕೊಂಡು ಇಲ್ಲಿ ಬರ್ತಾನೆ. ನಮ್ಮ ಇಡೀ ಪೂರ್ತಿ ರಾಜ್ಯವನ್ನ ಕಬ್ಜಾ ಮಾಡ್ಕೋತಾನೆ. ಬೆಳಗಾಗ್ತಾ ಇತ್ತು. ಧೂಮ್ಪುರದ ರಾಜ ಮತ್ತು ಸೋಮ್ಲತಾ ಅವ್ರ ಸೈನ್ಯದ ಜೊತೆಗೆ ಅಲ್ಲಿಗೆ ಬಂದಿದ್ರು. ಅನ್ಸುತ್ತೆ ನಿಮ್ಗೆ ಹಿಂದೆ ಏನಾಗಿದೆಯೋ ನಿಮ್ಗೆ ನೆನ್ಪಿಲ್ಲ ಅಂತ. ಆದ್ರೆ ಈ ಸಲ ನಾನ್ ಖಂಡಿತವಾಗ್ಲೂ ನಿಮ್ಮನ್ ಬಿಡಲ್ಲ. ಓ, ನಮ್ಗೂ ಭಯ ಆಯ್ತು. ನಮ್ಗೆ ತುಂಬಾನೇ ಭಯ ಆಗ್ತಿದೆ. ನೋಡು ನೋಡು ನಾನ್ ನಡುಗ್ತಿದ್ದೀನಿ. ಮತ್ತೆ ನೀನ್ ಏನಂತ ಅನ್ಕೊಂಡಿದ್ಯಾ? ಆ ದಿನ ನೀನು ನಮ್ಮನ್ನೆಲ್ಲ ಮೋಸದಿಂದ ಬಂಧಿಸಿದ್ದೆ. ತಾರಾ ಮತ್ತು ಸಿತಾರ ಹಾಗೆ ಸ್ವಲ್ಪ ದೂರ ಹೋದಾಗ ಸೋಮ್ಲತನ ದೃಷ್ಟಿ ಕಾಂತಾರಳ ಮೇಲೆ ಬೀಳುತ್ತೆ. ಮತ್ತೆ ಸೋಮ್ಲತಾ ಹೇಳುತ್ತಾಳೆ, ಸರಿ, ಇವಾಗ ಇದ್ರಿಂದ ನೀವೆಲ್ಲ ಹೀಗೆ ಎಗರಾಡುತ್ತಿದ್ದೀರೋ? ಯಾಕಂದ್ರೆ ನಿಮ್ಮ ಹತ್ರ ಗುರುಕುಲದ ಕಳ್ಳಿ ಇದ್ದಾಳೆ. ಮತ್ತೆ ಈ ವಿಷಯ ನನ್ಗೂ ಕೂಡ ಸರಿಯಾಗಿ ನೆನ್ಪಿದೆ. ಆ ದಿನ ರಾತ್ರಿ ನೀನು ವಿಶ್ವಗುರುವಿನ ಕೋಣೆಯಿಂದ ಜಲ ಅಮೃತವನ್ನ ಕದ್ದಿದ್ದೆ. ನಿನ್ನನ್ ಹಿಡ್ಕೊಳ್ಳೋ ಅಷ್ಟ್ರಲ್ಲಿ ಶಾಪ ನನಗ್ ತಟ್ಟಿತ್ತು. ನಿಜ ವಿಷಯ ಇದೇನಾ? ಹಾಗಿದ್ರೆ ನೀನ್ ನಮಗ್ ಯಾಕೆ ಹೇಳಲಿಲ್ಲ? ಅಂತೂ ನಿನ್ಗೆ ಈ ವಿಷಯದ ಬಗ್ಗೆ ಗೊತ್ತಾಯ್ತಾ? ಹಾಗಿದ್ರೆ ತಗೋ. ಇಷ್ಟು ಹೇಳಿ ಸೋಮ್ಲತಾ ತಾರಾ ಮತ್ತು ಸಿತಾರಳ ಮೇಲೆ ಒಂದು ದೊಡ್ಡದಾಗಿರೋ ಯುದ್ಧ ರಥವನ್ನು ಎಸಿತಾಳೆ. ಕಾಂತಾರ ಬೇಗನೆ ಹೋಗಿ ಆ ಯುದ್ಧ ರಥವನ್ನು ತಡಿತಾಳೆ. ಇದನ್ನ ನೋಡಿ ಎಲ್ರಿಗೂ ಆಶ್ಚರ್ಯವಾಗುತ್ತೆ. ಸರಿ, ಈಗ ನಿನ್ನ ಹತ್ರ ಮಾಯದ ಶಕ್ತಿಗಳು ಕೂಡ ಇದೆ. ಖರ್ಜೂರದ ಮರದಿಂದ ಮಟ್ಕೆನ ನೀನು ಕೊನೆದಾಗಿ ತೆಗೆದು ಬಿಟ್ಟೆ. ಸೋಮ್ಲತಾ ಇಷ್ಟು ಹೇಳ್ತಿದ್ದಂಗೆ ಅವಳು ತನ್ನ ಮಂತ್ರನ ಪಠಿಸುತ್ತಾಳೆ. ಬಾಗುನಿ ಬಾದೆ ಬಗಳ್ ಬೋಲ್ ಸ್ವಾಹ. ಸೋಮ್ಲತಾ ಆ ಮಂತ್ರನ ಪಠಿಸುತ್ತಿದ್ದಂಗೆ ಎಲ್ಲಾ ಕಡೆ ಕತ್ಲು ಆವರಿಸಿತು ಮತ್ತು ಸೋಮ್ಲತಾಳ ಶಕ್ತಿಗಳಿಂದ ತಾರಾ, ಸಿತಾರ ಮತ್ತು ಕಾಂತಾರ ಗಾಳಿಯಲ್ಲಿ ತೇಲಾಡ್ತಿದ್ರು. ಇದೆಲ್ಲ ಹೇಗ್ ಸಾಧ್ಯ? ಈ ವಿದ್ಯೆ ಕೇವಲ ಗುರುಕುಲದಲ್ಲಿ ವಿಶ್ವಗುರುವಿಗೆ ಮಾತ್ರ ಗೊತ್ತಿತ್ತು. ಕಾಪಾಡು ನಮ್ಮನ್ನ, ಕಾಪಾಡಿ, ನಮ್ಮನ್ ಕಾಪಾಡಿ. ಇದೆಲ್ಲ ಹೇಗ್ ಸಾಧ್ಯ? ನೀವ್ ಏನಾದ್ರೂ ಹೇಳಿ, ಇದ್ರಲ್ಲಿ ವಿಶ್ವಗುರುವಿನ ಕೈವಾಡ ಖಂಡಿತವಾಗ್ಲೂ ಇದೆ. ಗಾಳಿಯಲ್ಲಿ ತೇಲಾಡ್ತಿರ್ಬೇಕಾದ್ರೆ ಕಾಂತಾರ ತನ್ನ ಶಕ್ತಿಗಳನ್ನ ಉಪಯೋಗಿಸಿದ್ಲು ಮತ್ತು ಸೋಮ್ಲತಾನ ಮೇಲೆ ಒಂದು ದೊಡ್ಡದಾಗಿರೋ ಕಲ್ನ ಬಿಸಾಕ್ತಾಳೆ. ಅದನ್ ಸೋಮ್ಲತಾ ಒಂದೇ ಕ್ಷಣದಲ್ಲಿ ಮುರಿದಾಕ್ತಾಳೆ. ತಾರಾ, ಸಿತಾರ ಮತ್ತು ಕಾಂತಾರ ತಲೆ ಸುತ್ತ ಬಂದು ನೆಲದ ಮೇಲೆ ಬಿದ್ದೋಗ್ತಾರೆ. ನಾನ್ ಈಗ್ಲೂ ನಿಮ್ ಹತ್ರ ಏನ್ ಹೇಳ್ತೀನಂದ್ರೆ ನೀವು ಸೋಲ್ನ ಒಪ್ಕೊಳ್ಳಿ, ನನ್ ಮಾತ್ನ ಕೇಳಿ. ಸೋಮ್ಲತಾ ಇಷ್ಟು ಹೇಳಿ ಎಲ್ರನ್ನೂ ತನ್ನ ಮಾಯದ ಹಗ್ಗದಿಂದ ಒಂದು ಮರಕ್ಕೆ ಕಟ್ಬಿಡ್ತಾಳೆ. ಸಂಗ್ರಾಮಪುರದ ಎಲ್ಲ ಜನರಿಗೂ ಆಶ್ಚರ್ಯವಾಗುತ್ತೆ. ಅವರು ಬೆಚ್ಚಿ ಬೀಳ್ತಾರೆ. ಆ ಕಾಲಿನ ರಾಜ ಹೀಗೆ ಹೇಳ್ತಾನೆ, ನಾನು ಸೋತಿದ್ದೀನಿ, ನನ್ನನ್ನ ಬಿಟ್ಟು ಬಿಡು. ಇದು ಆಗ್ಲೇಬೇಕಾಗಿತ್ತು.
ನನ್ಕಿಂತ ಶಕ್ತಿಶಾಲಿ ಇಲ್ಲಿ ಯಾರೂ ಇಲ್ಲ. ನೋಡಿದ್ರ ನಿಮ್ಮನ್ನೆಲ್ಲ ನಾನ್ ಏನ್ ಮಾಡ್ದೆ ಅಂತ. ಆ ಗುರುಕುಲದಲ್ಲಿ ನೀವ್ ನನ್ ಮರ್ಯಾದೆನ ಮಣ್ಪಾಲ್ ಮಾಡಿದ್ರಿ. ಇವಾಗ ನೋಡಿ ನಾನ್ ನಿಮ್ಮನ್ನೆಲ್ಲ ಏನ್ ಮಾಡ್ದೆ ಅಂತ. ಈಗ ನಾನ್ ಈ ಮರನ ನನ್ ಮಾಯದ ಶಕ್ತಿಗಳಿಂದ ಅದೃಶ್ಯ ಮಾಡ್ತೀನಿ. ನಿಮ್ಮೆಲ್ಲರನ್ನು ನಾನೊಂದು ಮಟ್ಕೆ ಒಳಗಡೆ ಹಾಕಿ ಬಂಧಿಸುತ್ತೇನೆ. ಸೋಮಲತಾ ಆ ಮರದ ಮುಂದೆ ನಿಂತು ಮಂತ್ರನ್ ಪಠಿಸುತ್ತಿದ್ದಂತೆಯೇ ಅದೇ ಸಮಯದಲ್ಲಿ ಅದೇ ಸ್ಥಳಕ್ಕೆ ವಿಶ್ವಗುರು ಬರ್ತಾರೆ. ಮತ್ತೆ ಅವರು ಸೋಮಲತಾ ಮುಂದೆ ಜಲ ಅಮೃತವನ್ನು ಇಡ್ತಾರೆ. ಬೇಡ ಗುರುಜಿ, ಅವಳು ಜಲ ಅಮೃತವನ್ನು ಕುಡಿದು ನಮ್ಮನ್ನೆಲ್ಲ ನಾಶ ಮಾಡುತ್ತಾಳೆ. ನೀವು ಏನ್ ಮಾಡ್ತಿದ್ದೀರಾ? ನಾನು ನನ್ನ ಪಾಪದ ಪ್ರಾಯಶ್ಚಿತ್ತವನ್ನ ಮಾಡ್ಕೋತಾ ಇದ್ದೀನಿ, ಬೇರೇನೂ ಅಲ್ಲ. ಬೇಡ. ಸೋಮಲತಾ ಆ ಜಲ ಅಮೃತವನ್ನು ಕುಡಿಯಲು ಹೆಜ್ಜೆ ಮುಂದಿಟ್ಟಾಗಲೇ ವಿಶ್ವಗುರು ತನ್ನ ಮಾಯದ ಶಕ್ತಿಗಳನ್ನೆಲ್ಲ ಉಪಯೋಗಿಸಿ ಅವರು ಚಲಿಸುವ ಕಾಲವನ್ನು ನಿಲ್ಲಿಸುತ್ತಾರೆ. ಎಲ್ರೂ ಒಂದು ಜಾಗದಲ್ಲಿ ಬೊಂಬೆಯಂತೆ ನಿಂತಿದ್ರು. ಕೇವಲ ವಿಶ್ವಗುರು ಮಾತ್ರ ಸಮಯದಲ್ಲಿ ಓಡಾಡ್ತಿದ್ರು. ಅವರು ತಮ್ಮ ಶಕ್ತಿಗಳಿಂದ ಸೋಮಲತಾಳನ್ನು ಒಂದು ಮಡಿಕೆಯಲ್ಲಿ ಕೂಡಿಡ್ತಾರೆ. ನಾನೀಗ ನಿನಗೆ ಇನ್ನೂ ಅನ್ಯಾಯ ಮಾಡೋದಕ್ಕೆ ಬಿಡೋದಿಲ್ಲ. ನಾನು ನಿನಗೆ ಸಹಾಯ ಮಾಡಲ್ಲ. ವಿಶ್ವಗುರು ಚಲಿಸುತ್ತಿದ್ದ ಕಾಲವನ್ನು ನಿಲ್ಲಿಸಿ ಸೋಮಲತಾಳನ್ನು ಮಾಯದ ಮಡಿಕೆ ಒಳಗಡೆ ಬಂಧಿಸುತ್ತಾರೆ. ಕಾಲ ಓಡಾಡಲು ಶುರುವಾಗುತ್ತೆ. ಗುರುಜಿ ಬೇಡ. ಅಯ್ಯೋ ಇದೇನು, ಸೋಮಲತಾ ಎಲ್ಲಿ? ಗುರುಜಿ ನೀವೇನ್ ಮಾಡಿದ್ರಿ? ಇದೆಲ್ಲ ಹೇಗಾಯ್ತು? ಸೋಮಲತಾ ನನ್ನ ಮಗಳೇ. ಸೋಮಲತಾಳ ಅಹಂಕಾರದ ಹೊರತಾಗಿ ನಾನು ಅವಳನ್ನ ಈ ಮಡಿಕೆಯಲ್ಲಿ ಬಂಧಿಸಿಟ್ಟಿದ್ದೀನಿ. ನನಗೆ ಈ ವಿಷಯ ಗುರುಕುಲದ ಭವಿಷ್ಯವಾಣಿಯಿಂದ ಗೊತ್ತಾಯ್ತು. ಯಾಕೆಂದ್ರೆ ಅವತ್ ರಾತ್ರಿ ಜಲಾಮೃತವನ್ನ ಕಾಂತಾರ ಅಲ್ಲ ಸೋಮಲತಾ ಕದ್ದಿದ್ಲು ಅಂತ. ನಾನು ಅದನ್ನ ಮರೆತು ಕಾಂತಾರಾಗೆ ಶಾಪ ಕೊಟ್ಬಿಟ್ಟೆ. ಸೋಮಲತಾ ಮಡಿಕೆ ಒಳಗಡೆ ಬಂದಿ ಆದಾಗಲೇ ತಾರಾ, ಸಿತಾರ ಮತ್ತು ಕಾಂತಾರ ಆ ಮಾಯದ ಹಗ್ಗದಿಂದ ಬಿಡುಗಡೆಗೊಂಡರು. ಈಗ ನನ್ಗೆ ಎಲ್ಲ ವಿಷಯದ ಅರಿವಾಯ್ತು. ಅವಳು ನಿಮ್ ಮಗಳಾಗಿದ್ದ ಕಾರಣಕ್ಕೇನೆ ನೀವು ಕಾಂತಾರಳಿಗೆ ಶಾಪವನ್ನ ನೀಡಿದ್ರಿ. ಯಾಕಂದ್ರೆ ಗುರುಕುಲದ ಆದರ್ಶ ಆಗ್ಬೇಕು ಅಂತ. ಎಲ್ಲ ಮಾತುಗಳನ್ನು ತಿಳಿದು ಕಾಂತಾರ ಹೀಗೆ ಹೇಳುತ್ತಾಳೆ. ಗುರುಜಿ ಸೋಮಲತಾಳಿಗೆ ಶಿಕ್ಷೆ ನೀಡಿದ್ರು. ಈಗ ನಾವೆಲ್ಲ ಧೂಮ್ಪುರದ ರಾಜನಿಗೆ ಪಾಠ ಕಲಿಸ್ಬೇಕು. ಇನ್ನೇನ್ ಮತ್ತೆ ತಾರಾ, ಸಿತಾರ ಮತ್ತು ಕಾಂತಾರ ಸೇರ್ಕೊಂಡು ಅವ್ರ ಶಕ್ತಿಗಳ ಪ್ರದರ್ಶನ ಮಾಡಕ್ ಶುರು ಮಾಡಿದ್ರು. ಸಿತಾರ ತನ್ನ ದೇಹವನ್ನು ದೊಡ್ಡದಾಗಿ ಮಾಡಿ ಅಲ್ಲಿದ್ದ ಸೈನಿಕರನ್ನೆಲ್ಲ ತನ್ನ ಕೈಯಲ್ಲಿ ತಗೊಂಡು ಊರಿಂದ ಹೊರಗ್ ಬಿಸಾಕಲು ಶುರು ಮಾಡಿದ್ಲು. ಬಿಟ್ಬಿಡು ನಮ್ನ, ಓಡಿ ಓಡು, ಬಿಡಿ ಬಿಡಿ ಬಿಟ್ಬಿಡಿ. ಇನ್ನೊಂದ್ ಕಡೆ ಕಾಂತಾರ ಧೂಮ್ಪುರದ ರಾಜನ ಸುತ್ತಲೂ ತುಂಬಾ ವೇಗದಲ್ಲಿ ಓಡಲು ಶುರು ಮಾಡ್ತಾಳೆ. ಇದರಿಂದ ಧೂಮ್ಪುರದ ರಾಜನಿಗೆ ತಲೆ ಸುತ್ತು ಬಂದು ನೆಲದ ಮೇಲೆ ಬಿದ್ದೋಗ್ತಾನೆ. ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ದೊಡ್ಡ ತಪ್ಪಾಗಿದೆ. ಇನ್ಮೇಲೆ ನಾನು ಸಂಗ್ರಾಂಪುರದ ಬಗ್ಗೆ ಮಾತನ್ನು ಕೂಡ ಆಡೋದಿಲ್ಲ. ಸಂಗ್ರಾಂಪುರದ ರಾಜ ಆ ಮೂವರಿಗೂ ತಾರಾ, ಸಿತಾರ ಮತ್ತು ಕಾಂತಾರಳ ಸನ್ಮಾನಕ್ಕೆ ಒಂದು ಕಾರ್ಯಕ್ರಮನ ಇಡ್ತಾರೆ. ವಿಶ್ವಗುರು ತನ್ನ ಗುರುಕುಲಕ್ಕೆ ವಾಪಸ್ ಹೋಗ್ತಾರೆ. ನಾನು ತಾರಾ, ಸಿತಾರ ಮತ್ತು ಕಾಂತಾರಾಗೆ ಅಂತ ಒಳ್ಳೊಳ್ಳೆ ಮೀನನ್ನ ಮಾಡಿಸಿದೀನಿ. ಎಲ್ಲ ಊರಿನ ಜನರು ಬಂದ್ಬಿಡಿ. ಈ ಮೀನುಗಳನ್ನೆಲ್ಲ ನಾನೇ ತಿಂತೀನಿ. ದೊಡ್ಡದಾಗ್ ಬಂದು ಮೀನೆಲ್ಲ ತಿನ್ನಕ್ಕೆ ನಾನ್ ನಿನ್ನ ಮೀನ್ ತಿನ್ನಕ್ ಬಿಡಲ್ಲ. ತಾರಾ ಮತ್ತು ಸಿತಾರ ಮೀನನ್ನು ತಿನ್ನಲು ಜಗಳಾಡಕ್ಕೆ ಶುರು ಮಾಡಿದ್ರು. ಆಗ ಕಾಂತಾರ ಹೇಳ್ತಾಳೆ, ಇವರಿಬ್ರು ಖಂಡಿತವಾಗ್ಲೂ ಉದ್ಧಾರ ಆಗಲ್ಲ. ಹೇಳಲು ಇಬ್ರು ಬುದ್ಧಿವಂತರು ಹಾಗೂ ಶಕ್ತಿಶಾಲಿಯರು, ಆದ್ರೆ ಈಗ್ಲೂ ಮಕ್ಳು ತರಾನೇ ಆಡ್ತಾರೆ.